ಅಯ್ಯೋ ಅಯ್ಯೋ ಹೋಗಿ ತಿಕ್ಕು ನನ್ನ ಮಕ್ಳು ತವಾಡ್ ನಾನು ಅರ್ಧ ಬರ್ಧ ಜೀವ ಮಾಡ್ಕೊಂಡಿಲ್ಲ ಒಂದ್ ತಾಯಿನ ಹಾಕ್ಯಾಯೋ ನನ್ನ ಹಾಕ್ಯಾಯ ಇಲ್ಲೇ ಅಜ್ಜಿಗೆ ಇರ್ಬೇಕಾಟ ಆದ್ರೆ ನಮ್ಮನ್ನ ಯಾವ್ದೋ ಇರೋ ಕಾಸು ತಗೊಂಡು ಕಾರಿಗೆ ಕೊಟ್ಟು ಕಾರ್ ಇಲ್ಲ ಎಲ್ಲ ಬಿಚ್ಕೊಂಡ್ ಹೋದ್ರು ಏನ್ ಕತೆ ನೀವು ನಮ್ಮನ್ನ ಹಾಕ್ಯ ಇಲ್ಲಿ ₹1 ಇಲ್ಲ ₹70 ಪೆಟ್ರೋಲ್ ಹಾಕ್ಸಿ ಬಂದೆ. ಏನಣ್ಣ ಇದು ನರಸಿಂಹಣ್ಣ ನಿಂದು? ಇವ್ನ ಯಾವ ತಿಕ್ಕು ನನ್ನ ಮಗ ಇಲ್ಲಿ 1,500,000 ಸಲ ಬರೀ ನಗ್ತಾಳೆ ಅವನೇ. ನರಸಿಂಹಣ್ಣ ಹೇಳೋಣ ಒಂದ್ಸಲ ಇದು ಯಾರು ನೀನು? ಇನ್ನೂ ಜೋರಾಗಿ ಅಣ್ಣ, ಇನ್ನೂ ಜೋರಾಗಿ, ಇನ್ನೂ ಜೋರು. ಅಯ್ಯೋ ಅಯ್ಯೋ ಹೋಗಿ ತಿಕ್ಕು ನನ್ನ ಮಕ್ಳು ತವಾಡ್ ನಾನು ಅರ್ಧ ಬರ್ಧ ಜೀವ ಮಾಡ್ಕೊಂಡಿಲ್ಲ ಒಂದ್ ತಾಯಿನ ಹಾಕ್ಯಾಯೋ. ಅಯ್ಯೋ ಅಯ್ಯೋ ಅಂದ್ರೆ ನಿಮ್ ಹೆಸರಲ್ಲಿ ನಾನು ಇಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಾ ಇದೀನಿ. ಕಡೆ ಶ್ರಾವಣ ಸೋಮವಾರ ಅಲ್ವಾ, ಅದಕ್ಕೆ. ಯಾವ ದೇವಸ್ಥಾನ? ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ. ಆಲ್ಟರ್ ಜಪಲ್ ಮಾಡ್ಕೊಂಡಿದ್ವಲ್ಲ ನಾವು. ಯಾವಾಗ? ಅಲ್ಲ ಎಂತದು ಅದೇನ್ ಮಗ ಮಾಡೋದು? ಹುಡುಗರು ಮಾಡಿದ್ವಲ್ಲ ಅದೆಂತದು? ಬ್ಲಾಕ್ ಲಿಸ್ಟ್ ಹಾಕ್ಸಿದ್ರ ಅಂದ್ರೆ? ಬ್ಲಾಕ್ ಮಾಡಿದ್ವಲ್ಲ ನಾವು ಬೇರೆ ನಂಬರ್ ಇಂದ ಮಾಡಿದೀನಿ. ಇವತ್ತು ಕಡೆ ಶ್ರಾವಣ ಸೋಮವಾರ ಅಲ್ವಾ, ನಿಮ್ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಚೆನ್ನಾಗಿರ್ಲಿ ಅಂತ. ಅಂದ್ರೆ ಯಾವ ದೇವಸ್ಥಾನದಾಗ ಅಕ್ಕ? ವೀರಭದ್ರ ಸ್ವಾಮಿ ದೇವಸ್ಥಾನ, ಅಳ್ಳೂರು. ನಿಮ್ಮ ಆರೋಗ್ಯದಾಗ ಏನ ಏರುಪೇರು ಇದ್ರೆ ಚೆಕ್ ಮಾಡಿ ಹೇಳಿ ಮೊದ್ಲು. ಇಲ್ಲ ಅಂದ್ರೆ ನಾನ್ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ ಬಿಟ್ಟು ನನ್ ಬದುಕಲ್ಲ ಅಂದ್ರೆ ನಾನು ಯಾಕೆ ಈ ತರ ಅನ್ಸ್ಕೊಂತಿದ್ಯ ನೀನು? ಇದು ಬ್ಲಾಕ್ ಮಾಡಿದ್ವಲ್ಲ, ಅದ್ ಹೆಂಗ್ ಮಾಡಿದ್ರಿ? ಅದು ಬ್ಲಾಕ್ ಅನ್ನಾಗ್ಲಿ ವೈಟ್ ಅನ್ನಾಗ್ಲಿ, ನೀನ್ ನನ್ಗ್ ಲವ್ ಮಾಡ್ತೀಯ ಇಲ್ವ ಹೇಳು ಅಂದ್ರೆ. ಎಲ್ಲ ಇದು ನಾವು ಆರೋಗ್ಯವಾಗಿದ್ದೀವೇನೋ ಅಂತ ಇದು ಮಾಡ್ಬೇಕಾಯ್ತು, ಪ್ರಾರ್ಥನೆ ಮಾಡ್ಬೇಕಾಯ್ತು ದೇವ್ರನ್ನ. ಯಾರು ಆರೋಗ್ಯವಾಗಿರೋದು? ನಿಮ್ದು. ನಾನು ಅದೆಲ್ಲ ಇರ್ಲಿ, ಈಗ ನೀನ್ ನಮ್ಮನೆ ಹತ್ರ ಬರ್ತೀಯ ಈಗ? ಇಲ್ರ, ಇಲ್ಲಿ ನಾವು ಇದು ಇವಾಗಿನ್ನ ಹಾಸಿಗೆ ಹಾಕಿ ಮನೆ ಕಂತ ಇದೀವ್ರಿ. ಆಮೇಲೆ ಇದು ಸಣ್ಣಗ್ ಬೇರೆ ಮಳೆ ನಿಂತ ಐತಿ ಈಚೆ ಕಡೆ ಹೋಗಕ್ಕೆ. ಆಮೇಲೆ ಆಫ್ ಮಾಡಿಬಿಡಿ, ದೇವ್ರ ಪ್ರಾರ್ಥನೆ ಮಾಡಿ ಒಳ್ಳೇದಾಗಲ್ಲ, ಏನು ಆಗಲ್ಲ ಇದ್ರಾಗೆ. ನನ್ ಮಗಳು ಮಾತಾಡ್ತಾಳೆ. ಇದ್ರಾಗೆಲ್ಲ ಏನು ಆಗಲ್ಲ. ಹಲೋ ಅಂಕಲ್. ಏನಮ್ಮ? ಎಂತಕ್ಕೆ ಊಟ ಆಯ್ತಾ? ಏಂತಕ್ ಊಟ ಆಯ್ತಾ ಅಂದ್ರೆ ನಮ್ಮ ಮನೆಗೆ ಊಟ ಆಯ್ತಮ್ಮ. ಊಟ ಮಾಡಿ ಮನೆಗೆ ನಿಮ್ಮ ಅಮ್ಮಗೆ ಒಂದು ಬುದ್ಧಿ ಹೇಳಿ. ನಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ. ನಿಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ ಮನೆ ತಕ್ಕೆ. ಇವೇನ ಡ್ರಿಂಕಿಂಗ್ಸ್ ಮಾಡ್ತಾರ? ಕೇಕ್ ತಗೊಂಡ್ ಬನ್ನಿ. ಅಲ್ಲ ಡ್ರಿಂಕ್ಸ್ ಮಾಡ್ತಾರ ನಿಮ್ಮ ಅಮ್ಮರು? ಇಲ್ಲ. ಅದೇ ದೇವ್ರ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ಗೋಳಾಡ್ತಾರೆ. ಆಲೆ ಮಾಡೈತೆ ದೇವ್ರ ಪ್ರಾರ್ಥನೆ. ಮತ್ತೆ ಗೋಳಾಡ್ತಾವ್ರೆ ದೇವ್ರ ಅಂತ ಯಾವ ಕೇಳ್ಕೊಂತಾರೆ? ಗೋಳಾಡ್ ಕೇಳ್ಕೊಂತಾರ ಅಥವಾ ಅದೇನೋ ಅರ್ಚನೆ ಕೇಳ್ಕೊಂತಾರ? ನೀವ್ ಬರ್ಲಿಲ್ಲ ಅಂತ ಹೇಳ್ತಾ ಇದ್ ಕುತ್ಕೊಂಡ್ ದೇವ್ರ ಮನೆಯಲ್ಲಿ. ನಾನ್ ನೋಡೇ ಇಲ್ವಲ್ಲಮ್ಮ ನಿಮ್ಮನ್ನ. ನೀವು ನಿಮ್ಗೆ ನೋಡು, ಸಣ್ಣ ಮಗ ನಿಮ್ಮನ್ನ ಬೈಬಾರ್ದು. ನಿಮ್ಮನ್ನ ನೋಡೇ ಇಲ್ಲ ನಾನು. ನಮ್ಮ ಮನೆಯಲ್ಲಿ ಏಯ್ ನೋಡು, ನನಗಿಂದ ನಾನ್ ಹೆಂಗಿದ್ದೀನಿ ಹೇಳು? ಟೂರಿಗೆಲ್ಲ ಹೋಗಿದ್ವಲ್ಲ, ಮೈಸೂರಿಗೆಲ್ಲ. ನಾನ್ ಹೆಂಗಿದ್ದೀನಿ ಹೇಳು? ದಪ್ಪಗೆ ಚಿನ್ನದ ವಾಲೆ ಹಾಕೊಂಡು ಕಿವಿಗೂ ಬಂದಿದ್ರಲ್ಲ. ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀಯ ನೀನು? 3ನೇ ಕ್ಲಾಸು. ನೀನ್ ಓದೋ ಕಡೆ ಜ್ಞಾನ ಕೊಡು. ನಿಮ್ಮ ಅಮ್ಮಗೆ ಯಾವ್ದಾನ ಪಾಯ್ಸಣ ಈಗ ಸಾಯ ಹಾಕ್ಬಿಡು. ಅಂದ್ರೆ ಹಲೋ, ನಾನು ತುಂಬಾ ಸ್ನಾನ ಮಾಡ್ಕೊಂಡು ಲೆಗ್ ಸೋಪ್ ಹಾಕೊಂಡು ಎಲ್ಲ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ಹಲೋ, ನಾನಿವತ್ತು ಲೆಗ್ ಸೋಪ್ ಹಾಕೊಂಡು ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ.
ಸ್ನಾನ ಮಾಡಿದ್ರೆ ಮುದ್ದೆನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆ ಕೇಳವ ನೀನು ನಮ್ಗೆ ಏನು ಫೋನ್ ಮಾಡ್ತೀಯ? ಆತರ ಅಲ್ಲ ಅಂದ್ರೆ ಇದ್ಯಾಕೆ ಸುಮ್ಮ ಮಾಡಮ್ಮ. ಹಲೋ 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 ಬರ್ತೀಯ ಇಲ್ವೋ ನೀನು? ರೋಡಾಗ ನಿಂಗೆ ಏನು ಆಕ್ಸಿಡೆಂಟ್ ಆಗು ಸಾಯಲ್ವಲ್ಲೋ ಲೋಪ ಸೋಳೆ ಮಗನೇ. ನಮ್ಗೆ ಯಾಕಾಗ್ತೈತೆ? ನಿಂಗ್ ಲಕ್ಕವನು ಹೊಡಿಲಿಲ್ವಲ್ಲ ಇಡ್ ದಿವಸ ಆದ್ರೂ ನನ್ನ ಇಷ್ಟ ಅನ್ಸ್ಕಂತಿಯಲ್ಲ ನಿನ್ಗೆ. ನಾನೇನ ಅನ್ಸಿದ್ದೀನಕ್ಕ. ಮತ್ತೀಗ ನನ್ ಯಾಕೆ ಬಾ ನಿನ್ನ ಹತ್ರ ದುಡ್ಡು ಕೇಳದ್ನ ಕಾಸು ಕೇಳದ್ನ ಕೇಳ್ತಿರೋದ್ ನಿನ್ ಸಾಮಾನ್ ತಾನೆ ನಾನು. ಇದು ನಮ್ಗೆ ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ. ನಮ್ಗೆ ಏನಕ್ ಬೇಕು ಇನ್ನೊಂದು? ನಾವ್ ಸೀದಾ ಬಂದು ಈ ದಿಬ್ಬೂರ್ ರೋಡಾಗ ಹಾಕಿ ಬಂದು ಮನೆ ಸೇರ್ಕೊಂಡ್ಬಿಡ್ತೀವಿ. ಸಣ್ಣ ಬೇರೆ ಕಾಣಲ್ಲ ನಮ್ಗೆ. ಅಂಗಡಿ ಸಾಮಾನ್ ಅಲ್ಲ, ನಿನ್ ಸಾಮಾನು. ಅನ್ನ ತಿನ್ನ ಬಾಯಿಗೆ ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ? ನನ್ಗೇನ್ ಗೊತ್ತಾ ಅಂದ್ರೆ ನೀನು ಅಷ್ಟು ಅಪ್ಪುಗೆ ಅಷ್ಟು ಗುಂಡುಗೆ ಇದೆಯಲ್ಲ, ನಿನ್ ಸಾಮಾನು ನೀನ್ ಎಷ್ಟ್ ಚೆನ್ನಾಗಿರ್ಬೇಕು, ಎಷ್ಟು ಉದ್ದ ಇರ್ಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ. ಈ ನಿಮ್ಮ ಅಕ್ಕಪಕ್ಕ ಯಾವ ಕುದುರೆ ಕತ್ತೆಗಳಿಲ್ವಾ? ನೀನು ಅದಕ್ಕಿಂತ ಚೆನ್ನಾಗಿ ಇದೆಯಲ್ಲ ಅಂದ್ರೆ. ಹಲೋ ಆಯ್ತು ಏನಾಯ್ತು? ಬೆಳಿಗ್ಗೆ ಮಾಡಿ ಬೆಳಿಗ್ಗೆ 8 ಗಂಟೆ ಹೊಟ್ಟೆ ಬರ್ತೀನಿ. ಬೆಳಿಗ್ಗೆ ಇಲ್ಲ, ಗಲಾಟೆ ಶುರುವಾತ್. ಆಯ್ತು. ಅಲ್ಲ ನೋಡಿ ತಿರ್ಗಾ ಮಾಡ್ತೀನಿ ನಾನು. ನರಸಿಂಹಸ್ವಾಮಿ ಮೇಲೆ ಆಣೆ, ನಿಮ್ ಮನೆ ಹಾಳಾಗೋಗದ್ ಕಟ್ ಮಾಡಿದ್ರೆ. ಇಲ್ಲ ಚಾಪೆ. ಹಲೋ ಚಾಪೆ ಏನ್ ಚಾಪೆ? ಆಚೆಗಡೆ ಬೇಡ, ಆಚೆ ಕಡೆ ಮನಿಕೋ ಅಂತವ್ರ. ನಮ್ಮವ್ವ ಪರ್ಕೆ ಬೇಡ, ಸೀದಾ ನಮ್ಮ ಮಂತಾಗ ಬಂದ್ಬಿಡು. ಪರ್ಕೆ ನಮ್ಮಮ್ಮ ಅಲ್ಲ, ನೀ ಸೀದಾ ನಮ್ಮ ಮಂತಾಗ ಬಂದ್ಬಿಡು. ಇಬ್ರು ಬೆಡ್ರೂಮ್ ಮನಿ ಕಣಣ್ಣ. ಭೀಮಸಂದ್ರಿಂದ ಅಕ್ಕ ಆಚೆಗೆ ಇಟ್ಕ ಅಂತ ಅವ್ರೆ ಆಚೆ ಕಡೆಗೆ. ನಮ್ದು ಭೀಮಸಂದ್ರದಿಂದ ಆ ಕಡೆಗೆ ಇರೋದ್ ಮನೆ, ಮೆಡಿಕಲ್ ಕಾಲೇಜ್ ಹತ್ರನೇ ಇರೋದ್ ನಮ್ದು. ಅಲ್ಲಿಗೆ ಬಾ, ಬೆಡ್ರೂಮ್ ಆಗಿ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಹಂಗಂದ್ರೆ ಲಕ್ಕ ಹೊಡಿದಿದೆ ಬೆಳಗ್ಗೆ. ಗೌರ್ಮೆಂಟ್ ಯಾವ್ದನ ಸಿವಿಲ್ ಬಸ್ ಬಂದು ಗುದ್ಬಿಡ್ತದೆ. ನರಸಿಂಹಸ್ವಾಮಿ ಮೇಲೆ ಆಣೆ ಹಾಕಿದ್ದೀನಿ ನಾನು. ಎಲ್ಲಿರೋದು? ಅಟ್ಟಿಲಕ್ಕಮ್ಮ? ಅಟ್ಟಿಲಕ್ಕಮ್ಮ ಎಲ್ಲಾನೇ ಇರ್ಲಿ, ನೀನ್ ಬಸ್ಸು ಆಕ್ಸಿಡೆಂಟ್ ಆಗಿ ಕೈ ಕಡೆ ಬಲ್ಗೈ ಒಂದ್ ಎಡಗಾಲ್ ಮುರಿದೋಗ್ಬಿಡ್ತದೆ. ಯಾಕಕ್ಕ? ಮತ್ತೀಗ ಫೋನ್ ಏನ್ ಕಟ್ ಮಾಡೋದು ನೀನು? ಅಟ್ಟಿಲಕ್ಕಮ್ಮಗೆ ಹೋಗ್ತೀನಿ ಅಂತೆ. ಮತ್ತೀಗ ಹಂದಿ ತಗೊಂಡೋಗ್ ಮಾಡಿಸ್ಬಿಡ್ತೀನಿ ನಿನಗೆ ಏನಾನ. ನಾನೇನ್ ನಿಮ್ದು ಜಮೀನ್ ತಗೊಂಡಿದ್ರು ಅಥವಾ ಸೈಟ್ ಬರ್ಸ್ಕೊಂಡಿದ್ರು ಅಥವಾ ನಿಮ್ ಮನೆ ಹಾಳು ಮಾಡಿದ್ರು? ನಾನು ಅಷ್ಟೇ. ನಿನ್ನ ಹತ್ರ ದುಡ್ಡು ಕೇಳಿದಿನ, ಬಟ್ಟೆ ಕೇಳಿದಿನ, ಕಾಸು ಕೇಳಿದಿನ? ನಾನ್ ಕೇಳ್ತಿರೋದ್ ನಿನ್ ಸಾಮಾನ್ ತಾನೆ. ನೀನ್ ಚಾಪೆ ಗೀಪೆ ಅಂತ ಅಂದ್ರೆ ನೋಡು, ನನ್ಗ ಅವೆಲ್ಲ ಗೊತ್ತಿಲ್ಲ. ಇದೇನ್ ಕರ್ಮ ಮಾಡಿದ್ವಿ ಸರ್. ಇವ್ರು ನಮ್ಮ ಕೃಷ್ಣೇಗೌಡ್ರು ಅಂತ ಅವ್ರಿಗೆ ಫೋನ್ ಮಾಡ್ತೀನಿ. ಏರಿ ಕೃಷ್ಣೇಗೌಡ್ರು? ಅವ್ರು ಇಂಥವೆಲ್ಲಾನ ಬಾರಿ ನೋಡ್ಯವ್ರೆ, ಅನುಭವಿಸಿದಾರೆ ಅವರು. ಅವರು ಆ ತರದೇನ? ಅಲ್ಲಲ್ಲ, ಅವ್ರು ನಿಮ್ಗೆ ಇದು ಜೂಮಾನ್ದಾಗಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಿಕ್ ಬಾರ್ದು ಹಂಗ್ ಮಾಡ್ತಾರ ಅವ್ರು. ಅದನ್ ಬಿಟ್ಟಾಕಯ್ಯ, ನೀನ್ ಗಂಡ್ಸಲ್ವನಯ್ಯ ನೀನು? ಅದಕ್ಕೆ ಗಂಡ್ಸಾದ್ರೆ ನೋಡ್ ತಡಿ, ನಮ್ಮ ಅಮ್ಮ ಮಾತಾಡ್ತಿದ್ದೆ. ಹಲೋ ನರಸಿಂಹಪ್ಪ. ನೋಡಪ್ಪ, ನಾನು ಅವ್ರ ತಾಯಿ. ನೀನು ಆತರ ಅವಳಿಗೆ ಮೋಸ ಮಾಡ್ಬೇಡ ಗೊತ್ತಾಯ್ತಾ? ನೋಡು, ನಿನ್ ದುಡ್ಡು ಕೊಡ್ಬೇಡ, ಕಾಸು ಕೊಡ್ಬೇಡ. ಅವಳು ಬಂದು ಮನೆಗೆ ಉಂಡ್ಕೊಂಡ್ ತಿನ್ಕೊಂಡು ಸ್ಕೂಲಾಗಿ ಮಗಿಗೆ ನಿನ್ ಹೆಸರು ಸೇರಿಸ್ತಾರೆ. ಹೆಸರು ಬರ್ಕೊಂಡು ನೀನು ಹೋಗ್ತಾ ಇರು, ಅಷ್ಟೇ ಸಾಕು. ದುಡ್ಡು ಕಾಸು ಹೋಯ್ತೆ ಅವಳ ಹತ್ರ. ನೋಡ್ಕೊಂಡು ತಿನ್ಕೊಂಡು ಆರಾಮಾಗಿರು. ನೀನ್ ರಾತ್ರಿ ಹೊತ್ತು ನಮ್ಮ ಮನೆಗೇನ್ ಬರ್ಬೇಡ. ಬೆಳಗ್ಗೆ ಹೊತ್ತು ಬಾ, ಓಡಾಡ್ಕೊಂಡು ಇರು ಅವಳ ಜೊತೆ, ಮನಿಕೋ ಹೋಗು. ಅಷ್ಟೇ ಕಣಪ್ಪ ನಾವು ಕೇಳೋದು, ಇನ್ನೇನು ಕೇಳಲ್ಲ ಕಣಪ್ಪ. ಲಾರಿ ಈ ಲಾರಿಗೆ ಅವ್ನು ಹೋದ ಬಂದ್ರೆ ಬತ್ತಾನ, ಇಲ್ಲ ಅಂದ್ರೆ ಇಲ್ಲ. ಅವ್ನು ಬಂದಿದ್ದ ಏನ್ ಬರಕ್ ಹೋಗ್ಬೇಡ. ನಾನ್ ಕೇಳ್ದೆ, ಏನ್ಕೆ ನರಸಿಂಹರಾಜಪ್ಪನ್ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಯ ಅಂತ. ಅವ್ರು ತುಂಬಾ ಚೆನ್ನಾಗಿದಾರಮ್ಮ, ತುಂಬಾ ಗುಂಡು ಚೆನ್ನಾಗಿದ್ದಾರೆ. ಅವ್ ಮನೆಗ್ ಬರ್ತಾರಲ್ಲ, ಅವಾಗ ಎಷ್ಟು ತಮಾಷೆ ಮಾಡ್ತಾರ ಗೊತ್ತಾ? ನಂಗೆ ಅವ್ರನ್ನ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ. ನಾನು ಅವರಿಂದ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಅವಳೆ. ಆ ಸಂತೋಷ ಏನ್ಕಪ್ಪ ಕಿತ್ಕಂತೀಯ ನೀನ್ ಅವಳ ಕಡೆಯಿಂದ? ಹೇಳಪ್ಪ. ಅಲ್ಲ ಕಣಜ್ಜಿ, ನೀನು ಎಷ್ಟು ಜನ ಕೊಟ್ಟಿದೀಯಾ? ಏನ್ಕಪ್ಪ?
ಮಗಳು ಎಲ್ಲ ಚೆನ್ನಾಗಿರ್ಲಿ ಅಳಿಯ ಮಗಳು ಅಂತ ಅನ್ನೋದ್ ಬಿಟ್ಟು ಅವ್ನ ಹಾಳಾಗ್ ಹೋಗ್ಲಿ ನೀನ್ ಬಾರಪ್ಪ ಅಂತ ಎಲ್ಲ ನಿನ್ಗೆ ಎಷ್ಟು ಕೊಟ್ಟಿರ್ಬೇಕಜ್ಜಿ ನೀನು. ಆಮೇಲೆ ಇನ್ನೊಂದೇನ್ ಗೊತ್ತೇನಪ್ಪ, ಬರ್ಬೇಕಾದ್ರೆ ಹಾ ಹಂಗೆ ಮೆಡಿಕಲ್ಗೆ ಹೋಗ್ಬಿಟ್ಟು ಮೆಡಿಕಲ್ ತಗೊಂಬರಪ್ಪ. ಇದು ಹೆಚ್ಚು ಎಲ್ಲ ಗುರುಗಳು ಪಾಠ ಮಕ್ಕಳಿಗೆ ಕಲಿಸ್ತಾರೆ ಅಂತ ಗಾರ್ಮೆಂಟಿಗೆ ಸೇರಿಸ್ತಾರೆ. ಎತ್ತ ತಾಯಿ ಮೊದಲನೇ ದೇವ್ರು ಅಂತ ಪೂಜೆ ಮಾಡ್ತಾರೆ. ಎತ್ತ ತಾಯಿಯ ಋಣ ನೆಟ್ಟದ ತಾಯಿ ಅಂತ ಹಾಡೈತೊಂದು. ಈ ಎಲ್ಲಾರ್ಗೂ ನೀನು ಬೆಂಕಿಕ ಮಾತು ಆಡ್ತಾ ಇದ್ದಿಲ್ಲ. ನಿನ್ಗೆ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕಜ್ಜಿ ನೀನು. ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕ ಮಾತು? ಅಲ್ಲ ತಾಯಿ 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 ಚಿನ್ನದ ತಾಯಿ ಹೆಣ್ಣಿನ ತಾಯಿ ಅಂತ ಹಾಡೈತಲ್ಲ, ಕೇಳಿದಿರಾ? ನಾನಂತ ಅದನ್ ಕೇಳಿಲ್ಲಪ್ಪ. ನಾವ್ ಯಾವ್ದು ಗೊತ್ತಾ, ಜುಮ್ 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 ರೋಮಾಂಚನ ಅದನ್ ಕೇಳಿದೀವಿ. ನೀನು ಕರೆಕ್ಟ್ ಆಗಿ ನಿಮ್ಮ ಅಪ್ಪ ಕೊಟ್ಟಿದ್ಯಾ? ಪ್ರಾಯ ವಯಸ್ಸು ಬಂದ್ರೆ ಜುಮ್ ಜುಮ್ ಅಂತೀಯಲ್ಲ ನೀನು. ಅದೊಂದು. ಇನ್ನೊಂದು, ರಾತ್ರಿ ಆಯ್ತು ಮಲಗೋಣ ನನ್ಗೂ ನಿನ್ಗೂ ಸೋಬಾನ. ನೋಡಿ ಮುದ್ಕಿ ನಿನ್ನೆಲ್ಲ ಕೆಟ್ಟ ಮಾತಾಡ್ತೀನಿ. ಈ ಮೊಮ್ಮಗಳೈತೆ ಮೊದ್ಲಾಗೆ ಮಗಳವ್ರೆ, ನೀನ್ ಇವತ್ತು ನಾಳಿಗೆ ಸಾಯಂಗಿದ್ದೆ. ನೀನ್ ಇಂತ ಮಾತಾಡ್ರಿ ನಿನ್ಗೆ ಯಾರನ್ನ ಒಟ್ಟು ವಿಷಯಕ್ಕೆ ಸಾಯ ಹಾಕ್ಬಿಡ್ತಾರ ನಿನ್ನ. ಇಲ್ಲ ನೀನ್ ಬಾ, ನಮ್ಮ ಮನೆಗೆ ಏನಕ್ ಬರ್ತಾ ಇಲ್ಲ ನನ್ ಮಗ್ಳು ತಕ್ಕೆ. ನನ್ ಮಗ್ಳು ಚೆನ್ನಾಗೋಳ್ ನೋಡಕ್ ತುಂಬಾ. ಅದಕ್ಕೆ ಏನ್ ಮಾಡೋಣ? ಬಾ, ಬಂದೊಳಗೊಂದ್ ಮುತ್ತಂತೆ ಕೊಡಕ್ಕಿಲ್ವಾ? ಏನಕ್ ನೀನ್ ಮುತ್ ಕೊಡ್ತಾ ಇಲ್ಲ? ಅಲ್ಲ, ಇದು ನಿಮ್ಮ ಮಕ್ಳಿಗೆ ಅಳಿಯ ಮಗಳು ಮೊಮ್ಮಕ್ಳು ಚೆನ್ನಾಗವ್ರೆ ಅಂತ 100 ದೇವ್ರಿಗೆ ಹೋಗಿ ಮಾಡ್ಕೊಂಡು ಬೇಡ್ಕೊಂಡು ಬಟ್ಟೆ ಹಳ್ಳಿಯನೇ ಕಣಪ್ಪ. ನಾವೇನ್ ಬೇರೆ ತಿಳ್ಕೊಂಡಿಲ್ಲ. ನೀನ್ ನಮ್ಮ ಹಳ್ಳಿಯನೇ ದೇವ್ರು, ಅಳಿ ದೇವ್ರು ನೀನು, ಮುದ್ದಿನ ಅಳಿಯ. ಅವರು ಲಾರಿ ಡ್ರೈವರ್ ಅವ್ನ್ ಬಿಟ್ಟಾಕು. ನಿನ್ನ ಹತ್ರ ಕಿವಿಗ್ ವಾಲೆ ಐತೆ, ಉಂಗ್ರ ಐತೆ, ಚೈನ್ ಐತೆ ನಿನ್ನ ಹತ್ರ. ನೀನ್ ಅಲ್ವಾ ಮುದ್ದಿನ ಅಳಿಯ ನಮ್ಗೆ? ಮೊಮ್ಮಕ್ಳು ಮೊಮ್ಮಗಳು ನಿನ್ನ ಹೆಸರು ಸೇರಿಸ್ತೀನಿ ಬಾ, ನೀನೇ ಅವ್ರಪ್ಪ ಅಂತ. ಹೆಸರು ಸೇರಿಸ್ಬಿಟ್ಟು ಇಲ್ಲಿ ನಮ್ಮದೆಲ್ಲ ಇದು ಈ ನಾಯಿ ಕೆರ ತಗೊಂಡ್ ರಪ್ಪ ತೆಚ್ಕೊಂಬಂದ್ರೆ ಅಲ್ಲಿಂದನ ಇಲ್ಲಿಗೆ ಬಂದಿದೆಲ್ಲ. ಮಿಂಟ್ರಿ ಹುಟ್ಟಿದ ನನ್ನ ಮಗನೇ ಮಕ್ಳು ಮರಿ ದೊಡ್ಡವ ಮದುವೆಗೆ ಬಂದವೆ, ಇಲ್ಲಿಗೆ ಬಂದಿದೆ ಅಂತ ಅಲ್ಲಿಂದ ಮನೆ ತಗೊಂಡ್ರೆ ಕೆರ ಹರ್ದಂಗ್ ಉಯ್ಕೊಂಬಂದ್ರೆ. ನಿಮ್ ಮನೆಯವ್ರಿಗೆ ಡೈವರ್ಸ್ ಕೊಟ್ಬಿಡು, ಹೇಳ್ತೀನಿ. ಯಾರಿಗೆ? ನಿಮ್ ಮನೆಯವ್ರಿಗೆ. ಹೊಲ ಕಡ್ದು ಬಿಡ್ತಾರೆ. ಇರೋದು ಮುರಿದೈತಲ್ಲ ಅದ್ರ ಹೆಂಡೆಗೆ. ಏನ್ನ ಕಡಿಯೋದು? ಮಗ ಮುಸ್ನಿ ಅಲ್ಲನ. ಏನ್ಕೆ? ಮಕ್ಳು ಮರಿ ಬಿಟ್ಟು ಇಲ್ಲಿ ಬಂದಿದೆಲ್ಲ ಚಿನ್ನ ನನ್ನ ಮಗನೇ ಅಂತಾನ. ಈಗ ಅವಳಿಗೆ ಕೊಡ್ತೀನಿ, ಮಾತಾಡಪ್ಪ ಲಲ್ಲಿಗೇನೆ. ಚಿನ್ನು ಏನ್ ಮಾಡ್ತಿದ್ದೆ ಚಿನ್ನು? ನಿಮ್ಮ ಕೈ ಕೊಡಿದ್ದ ಸ್ವಲ್ಪ ಹೊತ್ತು. ಇಲ್ಲ, ಅವ್ರ ಅಮ್ಮ ಉಚ್ಚೆಗೆ ಅವಸರ ಆಗಿತ್ತಂತೆ. ಅಮ್ಮ ಉಚ್ಚೆ ಹೋಯ್ತು. ಕೊಡ್ಲಾ? ಉಚ್ಚೆ ಹೋಯ್ತಾಯ್ತಲ್ಲಿ. ಕೊಡ್ಲಾ ಅಮ್ಮಂಗೆ? ನಾವು ಇಲ್ಲೆಲ್ಲ ಕಷ್ಟ ಬಿದ್ದು ಬಂದು ಮನೆಗಂತ ಅಕ್ಕಪಕ್ಕದ ಜನ ಹತ್ರ ಬೀಳ ಇದು ಬಾಳಂಕಟ್ಟಿ ನನ್ನ ಕ್ಲೀನ್ ಆಗಿ ಉಯ್ದ್ಬಿಟ್ಟು ಬಾರಮ್ಮ. ನೀನೇನಮ್ಮ ಮಾತಾಡಕ್ ಲಂಗದ ಮೇಲೆಲ್ಲ ಉಯ್ಕೊಂಡ್ ಬಂದಿದ್ದಿ ನೋಡು. ಅಮ್ಮ ಬಂತ್ ನೋಡ್ ಲಂಗದ ಮೇಲೆಲ್ಲ ಉಚ್ಚ ಉಯ್ಕೊಂಡು. ಹೋಗತ್ತೆ ಅವ್ನ ತಾಯಿನಾಕೆ. ನೀವ್ ಎಷ್ಟು ಜನ ಕೂತಿರ್ ಮುಂಡ್ಯಾರ ನೀವು? ಏನಪ್ಪ ನರಸಿಂಹಪ್ಪ? ಏನು ಇಲ್ಲವ, ನೀನ್ ಹೋಗಿ ಗಂಜಿ ಹೋಗವ ಇನ್ನ ಹೊಸ. ಅಲ್ಲ, ನೀನ್ ಬಾರಿ ಸದ್ದು ಅಷ್ಟೇ ನೀನು. ಉಚ್ಚೆಗೆ ಅವಸರ ಆಗಿತ್ತು, ನೀನ್ ಮಾತಾಡ್ಬೇಕು ಅಂದಲ್ಲ. ಹಂಗೆ ಎದೊಳ್ದೆ, ತೊಡೆಗೆಲ್ಲ ಚೋರ್ಕೊಂಡ್ ಹಂಗೆ ಬಂದ್ಬಿಡ್ತ ಕಣಪ್ಪ. ಹಂಗೆ ಒರೆಸ್ಕೊಂಡ್ ಬಂದೆ. ನನ್ಗೆ ಉಚ್ಚೆ ಯಾಕೋ ಎಲ್ಲೋ ಕಲರ್ ಬರುತ್ತಲ್ಲ, ಏನ್ ಕಮ್ಮರಿ? ನರಸಿಂಹಪ್ಪ, ಹಲೋ, ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು ಲಲಿತಾ ಅವ್ವ ಮಾತಾಡ್ತಾ ಇರೋದು. ಕೇಳೋದ್ ನಿಮ್ ತಾಯಿನ ನಿಮ್ಮ ಅಮ್ಮನ್ನ ನಿಮ್ ಮಗಳನ್ನ? ಹೌದಾ? ತಡಿಯಪ್ಪ ಒಂದ್ ತಡಿ, ಒಂದ್ ನಿಮಿಷ. ನೋಡು, ಅಲ್ಲಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ. ಹಲೋ, ಹೇಳು ಅಂದ್ರೆ
ಓಯ್ ನಿಮ್ ಆ ಸಾಯ ಜೀವ ಒಜ್ಜೆ ಯಾಕೆ ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ನಿನ್ ಪ್ರೀತಿ ಮಾತ್ರ ನಾನು ಕೇಳಿದ್ದು. ಏನಕ್ಕೆ ಕೊಡಲ್ಲ ಅಂದೆ ನೀನ್ ನನ್ಗೆ? ನಾನು ಬಳ್ಳಾಪುರ ನಮ್ದು. ನಾನ್ ಬಳ್ಳಾಪುರ ನರಸಿಂಹರಾಜುಗೆ ಫೋನ್ ಮಾಡಿರೋದು. ನನ್ನ ಜೀವಕ್ಕೆ ಜೀವ ಕೊಡೋ ನನ್ನ ಪ್ರಾಣ ನೀನು. ಇದು ಅವ್ರು ನೋಡೇ ಇಲ್ಲ ಮರಿ ಅಂತ ಆಯ್ತು ನರಸಿಂಹಪ್ಪ. ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ. ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗೆ ಹೇಳಿದೀನಿ. ಕಾಯಿ ಚಟ್ನಿ ಅದು ಮಾಡ್ಕೊಂಡ್ ತಿಂತೀವಿ. ಅವ್ರು ಬರೀ ರೊಟ್ಟಿ ಏನ್ ತಿನ್ನಲ್ಲ, ರಾಗಿ ಮುದ್ದೆ. ರೊಟ್ಟಿ ಅಲ್ಲ ಕಣಪ್ಪ, ರೌಡಿನ ನೀನು ಅಂತ ಕೇಳಿದ್ದು. ಡಾನ. ಹಲೋ 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 ನೋಡಪ್ಪ, ಓ ಸೌಂಡ್ ಕಮ್ಮಿ ಕೊಡ್ರಿ. ಹಲೋ ಹಲೋ, ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು ಲಲಿತಾ ಅವ್ವ ಮಾತಾಡ್ತಾ ಇರೋದು. ಅವಳನ್ನ ಇವತ್ತು ಕೂಳು ನೀರಿಲ್ದಿದಂಗ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಲ್ಲ, ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾಳಲ್ಲ. ಈ ತರ ಕೆಲಸ ಮಾಡ್ಬೋದ ನಿನ್ನ ನಂಬಿಸಿ ಅವಳಿಗೆ? ಹಲೋ ಹಲೋ, ಮಾತಾಡಪ್ಪ ಮರಿ. ಯಾಕೆ ಮರಿ? ನೀನ್ ಅವ್ರ ತಾಯಾರ? ಹ್ಞೂ ಕಣಪ್ಪ. ನಮ್ಗೂ ವಯಸ್ಸಾಗಿರೋರ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಹೇಳು ನೀನು? ಅವ್ವ ಅವ್ರ ಕೈ ಕೊಡಿ, ಅವ್ರ ಕೈಗೆ. ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಹೋಗಿ ಇದು ಇಂಥದ್ದು ಚಿಕನ್ ಗುನ್ನೆ ಆದಂಗ ಸೊಂಟ ಬೆನ್ನು ಹಿಡ್ಕೊಂಡ್ ಕುಂತಿದ್ವಿ. ಹೋಗಿ ಆಸ್ಪತ್ರೆಗೆ ಹೋಗಿ ಈಗ ಬಂದು ಕುಂತಿದೀನಿ ಪ್ಲಾಸ್ಟರ್ ಹಾಕೊಂಡು. ಅಲ್ಲ ಕಣಪ್ಪ, ನೀನು ಇಷ್ಟೆಲ್ಲ ಗೊತ್ತಿದ್ದು ಪ್ಲಾಸ್ಟರ್ ಹಾಕೊಂಡು ಏನೋ ಚಿಕನ್ ಗುನ್ನಿ ಅಂತ ಹೇಳ್ತೀಯಲ್ಲ, ನೀನು ಅವಳಿಗೆ ಏನ್ ನಂಬಿಸಿ ಅವಳಿಗೆ ಮೋಸ ಮಾಡ್ಬೇಕಾಯ್ತಪ್ಪ ನೀನು? ಓಯ್ ಅಜ್ಜಿ, ಅವ್ನ ಕೇಳು. ನಾನ್ಯಾಕೆ ಅವ್ರನ್ನ ಇದು ಮಾಡೋಣ? ಕೇಳೋವ್ರನ್ನ ಎಮ್ಮನ್ನ. ಇವ ಆಸ್ಪತ್ರೆಗೆ ನಾವು ಗ್ಲೂಕೋಸ್ ಹಾಕ್ಸ್ತಾ ಇದ್ರು, ರಾತ್ರಿಯಿಂದ ಊಟ ಮಾಡಿಲ್ಲ ಗೊತ್ತಾ ಅವಳು ನಿಂಗೆ? ಯಾವ್ಯಾವ ಹೋಗಿ ಬಂದು ನಮ್ಗೆಲ್ಲ ಬಂದ್ರೆ ಕೇಳೋದ್ ನಿಮ್ ತಾಯಿನ, ನಿಮ್ ಅಮ್ಮನ್ನ, ನಿಮ್ ಮಗಳನ್ನ. ಹೌದಾ? ನೀನ್ ಹಂಗಾರ ಅವಳು ಸವಾಸ ಮಾಡಿಲ್ಲ ನೀನು? ಅವಳು ಯಾರು ರಾತ್ರಿಯಿಂದ ಹೋಗಿ ರಾತ್ರಿಯಿಂದ ನಾಯಿ ಮಗಳ ಮನೆ ಕಂಡಿದ್ದೀನಿ. ನಮ್ ಕೇಳೋ ಏನ್ ಮಾಡಿವ್ರೆ ರಾತ್ರಿ ಫೋನ್ ಮಾಡಿ? ಅವಳು ಹೇಳಿದ್ಕಿ ಕಣಪ್ಪ. ನಂಗೇನ್ ಇಷ್ಟ ದಿವಸದಿಂದ ಗೊತ್ತಿತ್ತಾ? ನಾನ್ ತುಂಬಾ ಇಷ್ಟಪಟ್ಟಿದ್ದೀನಿ ನರಸಿಂಹರಾಜನ್ನ. ಈ ತರ ನನ್ಗೆ ಬರ್ತಾ ಇಲ್ಲ ಮನೆ ಹತ್ರ, ನನ್ಗೆ ತುಂಬಾ ನೋವಾಯ್ತಮ್ಮ, ಬದುಕಕ್ಕೆ ಇಷ್ಟ ಇಲ್ಲ, ನಾನು ಸತ್ತೋಗ್ತೀನಿ ಅಂತ ಅವಳಿಗೆ ಗೊತ್ತಾ? ಅಮ್ಮರೇ ಅಚ್ಚುಕಟ್ಟಾಗಿ ತಿಳ್ಕೊಂಡ್ ಮಾತಾಡಿ ನೀವು. ಒಂದ್ ನಿಮಿಷ ಮಾತಾಡ್ಬಾರ್ದು. ಒಂದ್ ನಿಮಿಷ ದೇವ್ರ ನಾಲ್ಗೆ ಕೊಟ್ಟಿದ್ದಾರೆ ಅಂತ ತಡಿಯಪ್ಪ. ತಡಿ ಒಂದ್ ನಿಮಿಷ. ನೋಡು, ಹಳ್ಳಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿಂಗೆ ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ ನಿಂಗೆ, ಗೊತ್ತಾ? ಒಂದ್ ನಿಮಿಷ ಅವಳಿಗೆ ಫೋನ್ ಕೊಡ್ತೀನಿ, ಮಾತಾಡು. ಹಲೋ ಹಲೋ, ಹೇಳು ಅಂದ್ರೆ. ಓಯ್ ನಿಮ್ ಆ ಸಾಯ ಜೀವ ಒಜ್ಜೆ ಯಾಕೆ ಏನಮ್ಮ ನೀವು? ನಿಮ್ ಮನೆಗಳು ಹಾಳು ಮಾಡ್ಕೊಂಡ್ರು ನಂತರ ಯಾಕೆ ಹೊಟ್ಟೆ ಉಳಿಸ್ತೀರಾ? ನಿಮ್ ಮನೆ ನಿಮ್ಮ ಮಗನ್ ಅದೇನಿಲ್ಲ. ನಾವೇ ರಾತ್ರಿ ಕೂಳು ನೀರು ಹೋಗಿ ಆಚೆ ಮನೆ ಕಂಡಿದ್ದೀನಿ. ಸೊಂಟ ಮೈಯೆಲ್ಲ ಹಿಡ್ಕೊಂಡು ಕೂಡ್ರದಾವಿ. ನೋಡು, ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ನಿನ್ ಪ್ರೀತಿ ಮಾತ್ರ ನಾನು ಕೇಳಿದ್ದು. ಏನಕ್ಕೆ ಕೊಡಲ್ಲ ಅಂದೆ ನೀನ್ ನನ್ಗೆ? ನಾನು ನಿಮ್ಮವರೇ ಅಲ್ಲ, ನಾನು ಬಳ್ಳಾಪುರ ನಮ್ದು. ನಾನ್ ಬಳ್ಳಾಪುರ ನರಸಿಂಹರಾಜುಗೆ ಫೋನ್ ಮಾಡಿರೋದು. ನನ್ನ ಜೀವಕ್ಕೆ ಜೀವ ಕೊಡೋ ನನ್ನ ಪ್ರಾಣ ನೀನು. ಈಗ ಲಾಟ್ ಸರಿ ನಿಮ್ಮಿಂದ ನಾವಿರೋನು ಸತ್ತೋಗೋಣ. ನಿನ್ಗೆ ಲಾಟ್ ಸರಿ ಕೇಳ್ತಿದ್ದೀನಿ, ನನ್ನ ಲವ್ ಮಾಡ್ತೀಯ ಇಲ್ವೋ ನೀನು? ನಿಮ್ ತಾಯರ್ ಕೈ ಕೊಡಿ. ನೋಡಿ, ಮಾತುಗಳೆಲ್ಲ ಆಡ್ತಾರ. ನಮ್ಗೆ ಸಂಸಾರ ಸುರ್ಮ ಮನೆಗೆ ಯಾರನ್ನ ಅಕ್ಕೋಕ್ಬರ್ ಕೇಳಿದ್ವಿ, ನಮ್ಮನ್ ಮನೆಗೆ ಬಿಟ್ಕೊಂತಾರ ಯಾರನ್ನ? ಹೇಳಪ್ಪ ಮರಿ. ಹಲೋ, ಹೇಳಪ್ಪ. ಏನಪ್ಪ ಇವೆಲ್ಲ ನಿಮ್ದು? ನಮ್ದೇನು ಇಲ್ಲವ, ಖಂಡಿತ ಏನು ಇಲ್ಲ. ನಮ್ ಊರಿಗೆ ಬಂದ್ ಬೇಕಾರೆ ಕೇಳಿ. ನಾವ್ ಯಾರು ಅವ್ರು ನೋಡು ಇಲ್ಲ ಪಾಡು ಇಲ್ಲ. ಅವರಿಂದ ನಾವು ಕಷ್ಟ ಸುಖ ಅನ್ನೋದೇ ಬರೇ ಕಷ್ಟನೇ ಅನುಭವಿಸ್ಕೊಂಡ್
ಬಂದಿದೀವಿ. ಏನ್ ಕಷ್ಟ ಅನ್ಭವಿಸಿದ್ಯಪ್ಪ? ಅಯ್ಯೋ ಈ ಕಣವ ಡ್ರೈಯರ್ಕೆ ಅಂತ ಇರೋದು ಈಗಾಗಲೇ ಸುಮಾರು ದಿನದಿಂದ ಇಲ್ಲ. ಯಾಕಪ್ಪ? ತಿರ್ಗಾ ಹಂಗೆ ಆಗಿದ್ರೆ ನಾವು ಏನ್ ಮಾಡೋಣ? ಅಲ್ಲೇ ನಮ್ಗೆ ಅಲ್ಲೇ ಅರ್ಧ ವಯಸ್ಸಾಯ್ತು, ಜೀವನನೇ ಸಾಕು ಅಂದಂಗ ಆಯ್ತು ಅಂತ ಇದೆ. ಅಲ್ಲ ಅವಳೇ ನಿನ್ನ ಹತ್ರ ದುಡ್ಡು ಇಸ್ಕೊಂಡೋಳ, ಕಾಸು ಇಸ್ಕೊಂಡೋಳ? ಏನು ಇಲ್ವಲ್ಲಪ್ಪ. ಅವ್ರು ನಾವು ನೋಡೇ ಇಲ್ಲ, ಅವ್ರನ್ನ ನೋಡೇ ಇಲ್ಲ. ಇಲ್ಲವ, ಖಂಡಿತ ನೋಡಿಲ್ಲ. ಮಂಜುನಾಥನೇ ನೋಡಿಲ್ಲ. ಇದೇನೇ ಇದು? ಅವ್ರು ನೋಡೇ ಇಲ್ಲ ಮರಿ ಅಂತ ಇದ್ ನರಸಿಂಹಪ್ಪ. ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ? ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗೆ ಹೇಳಿದೀನಿ. ಅನ್ನ ತಿನ್ನ ಬಾಯಿಗೆ ಹೇಳ್ತಿನ್ನ ಮಾತಾಡ್ಬೇಡ ನಿಮ್ಮ. ಏನ್ ಮರಿ ಇದಕ್ಕೆಲ್ಲ ಏನ್ ಮಾಡದಪ್ಪಿ? ಹೇಳಪ್ಪ ಮರಿ, ಏನ್ ಮಾಡ್ಬೇಕು ನಾನು? ಹೇಳು. ಸಾಯೋ ಜೀವನ ನನ್ಗೆ ಯಾಕೆ ಅನ್ಸ್ತೀರ? ಅಲ್ಲ, ಅವ್ರ ಮಕ್ಳಿಗೂ ಅದೇ, ನಿಮ್ಮ ಮೊಮ್ಮಕ್ಳಿಗೂ ಅದೇ ಬುದ್ಧಿ ಕಲಿಸ್ತಾರಮ್ಮ. ಆ ಮಗಿನ ಕೈಗೆ ನಿಮ್ಮ ಅಪ್ಪಾಜಿಗೆ ಅದೆಂತದು ನಿಮ್ಮ ಅಂಕ ಇದಕ್ಕೂ ಫೋನ್ ಮಾಡು, ಬರ್ರಿ ಊಟ ಬಿಟ್ಟಿದ್ದೀನಿ ಹಂಗೆ ಹೆಂಗೆ ಅಂತ ಮಕ್ಳು ಮರಿಗೆಲ್ಲ ಕಲಿಸ್ತಾರೆ. ಏನ್ ಬುದ್ಧಿ ಹೇಳೋಗಿ. ನಮ್ದು ಬಳ್ಳಾಪುರ, ಬೇಕಾದ್ರೆ ಬನ್ನಿ ನಮ್ಮೂರಿಗೆ. ಬಳ್ಳಾಪುರ ರೋಡ್ ಪಕ್ಕನೆ ಮನೆ. ನೀವ್ ಯಾವತ್ತು ನೀವು ಹಂಗಾರೆ ಅವ್ರು ನೋಡೇ ಇಲ್ಲ? ನೀವಿಬ್ರು ನಿಮ್ಗೂ ಅವ್ರಿಗೂ ಪರಿಚಯ ಇಲ್ವನಪ್ಪ ಮರಿ? ಇಲ್ಲವ, ಖಂಡಿತ ಪರಿಚಯ ಇಲ್ಲ. ನಾವು ಮಕಾನೇ ನೋಡಿಲ್ಲವ ನಾವು. ಅಲ್ಲ, ಅವಳು ನಿನ್ನ ಹತ್ರ ದುಡ್ಡು ಕೇಳೋದಿಲ್ಲ, ಕಾಸು ಕೇಳೋದಿಲ್ಲ. ಏನು ಅಪ್ಪ ಅಮ್ಮ ಕೊಡ್ತಾರೆ ಅಜ್ಜಿ? ಯಾಕಪ್ಪ ಮರಿ? ಆ ಏನ್ಕಪ್ಪ ಅವಳಿ? ಅಲ್ಲ, ನಾನು ಕೇಳ್ದೆ ಅವ್ರೇನು ದುಡ್ಡು ಪಾಸ್ತಿಗೆಲ್ಲ ಆಸೆ ಬಿದ್ದಿದ್ಯಾ ಅಂದ್ರೆ, ಇಲ್ಲ ಕಣಮ್ಮ, ಅವ್ರು ನೋಡಕ್ಕೆ ಎಷ್ಟು ದಪ್ಪ, ಎಷ್ಟು ಗುಂಡುಗವ್ರ, ಎಷ್ಟು ದಪ್ಪ ಇರ್ಬೇಕು, ಅದಕ್ಕೆ ಆಸೆ ಬಿಟ್ಟೆ ನಾನು ಅಂತ ಅಂದ್ಲು. ಆಗ ಅದಕ್ಕೆ ಅದೇನೇನ್ ಕೇಳ್ತಲ್, ಕೊಟ್ಬಿಡಪ್ಪ, ಅದನ್ನ ಮಡಿಕೊಂಡು ಏನ್ ಮಾಡ್ತೀಯ? ಅಲ್ಲಜ್ಜಿ ನೀನು ಅಲ್ಲ, ನಿಮ್ ಮಕ್ಳು ಮರಿ ಮುಂದೆ ನೀನು ಅಲ್ಲ, ನೀನು ಎಷ್ಟು ಯಾಕೆ ಮರಿ? ಹಲೋ 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 ಸ್ವಾಮಿ, ಯಾರು? ನರಸಿಂಹರಾಜ್ ಅವರ? ಗೊತ್ತಿದೆ. ಹಲೋ ಹಲೋ ನರಸಿಂಹರಾಜ್ ಅವ್ರೆ? ನರಸಿಂಹರಾಜ್. ಏನ್ರಿ ಫೋನಲ್ಲಿ ಮಾತಾಡ್ತಾ ಇದ್ರ, ಹಂಗ್ ಕಟ್ ಮಾಡ್ತೀರಾ? ಒಂಚೂರು ಅರ್ಜೆಂಟ್ ಕೋರ್ಟಿದಾಗ ಹೋಗ್ಬೇಕು ಸರ್, ಅದಕ್ಕೆ ಕಟ್ ಮಾಡ್ರಿ. ಏನ್ ಕೋರ್ಟಲ್ಲಿ ಏನ್ ಕೇಸು? ನಮ್ದು ಯಾವ್ದೋ ಒಂಚೂರು ಗಲಾಟೆ ಕೇಸ್ ಇತ್ತು. ಹಂಗ ರೌಡಿನಾ ನೀವು? ಓ ರೌಡಿನಾ? ರೌಡಿನಪ್ಪ ನೀನು? ಇಲ್ಲ, ನಾವು ಎಲ್ಲ ಇದು ರೊಟ್ಟಿ ಎಲ್ಲ ಇದು ಕಾಯಿ ಚಟ್ನಿ ಅದು ಮಾಡ್ಕೊಂಡ್ ತಿಂತೀವಿ. ಅವ್ರು ಬರೀ ರೊಟ್ಟಿ ಏನ್ ತಿನ್ನಲ್ಲ, ರಾಗಿ ಮುದ್ದೆ. ರೊಟ್ಟಿ ಎಲ್ಲ ಕಣಪ್ಪ, ರೌಡಿನ ನೀನು ಅಂತ ಕೇಳಿದ್ದು. ಡಾನಾ ನೀನು? ನಾವು ಓಟ್ ಇಲ್ಲ, ಹಾಲು ಪಾಲು ಯಾವ ತರದ ಇರಲ್ಲ. ನಾವು ಮನೆಗೆ ಹೇಳಿದ್ರು ರೊಟ್ಟಿ, ಆದ್ರೆ ಮುದ್ದೆ, ಅನ್ನ, ಸಾರು, ಸಾರು, ದಾಲು ಪಾಲು ಯಾವ ತರದ ತಿನ್ನಲ್ಲ. ಎಲ್ಲನ ಅನ್ನ ಜೊತೆ ಹೋದ್ರೆ ರೊಟ್ಟಿ ಪಾಲ್ಟಿ ದಾಲ್ ತಗೊಳೋದಿಲ್ಲ ಹೋಟ್ಲಿಗೆ ಹೋದ್ರೆ. ಪಾಯ್ಸ ಮನೆಗೆ ಮಾಡ್ಕೊಂತೀವಿ. ನಾಳೆ ಇದಲ್ವರ ಎಂತದು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಆದ್ರೆ ಹೆಂಗಸ್ರಿಗೆ ಹಬ್ಬ, ಅದು ಗಂಡಸ್ರಿಗೆ ಹಬ್ಬ ಅದು. ಹಲೋ ಹಲೋ ಗಂಡಸ್ರಿಗೇನೆ ಹಬ್ಬ ಅದು, ಹೆಂಗಸ್ರಿಗೆ ಹಬ್ಬ ಅದು. ಹಲೋ ಹಲೋ ಏನು ಟ್ರಾಫಿಕ್ ಆಗಿದ್ದೀವಿ? ಎಲ್ಲಿ, ಯಾವ ಟ್ರಾಫಿಕ್ ಅಲ್ಲಿ ಇದ್ದೀರಿ? ಪ್ರಶಾಂತ್ ಟಾಕೀಸ್ ಹತ್ರ. ನಾನು ಅಲ್ಲೇ ಇದ್ದೀನಲ್ಲ, ಎಲ್ಲಿದ್ದೀರಿ ಇಲ್ಲಿ? ಹಲೋ 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 ನೀವು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊತಾ ಇದೀರಿ ಅಂತ ಒಂದು ಇದು ಬಂದೈತೆ ಸುದ್ದಿ, ಹೆಂಗೆ ನಿಂತ್ಕೊತಾ ಇದೀರಾ? 5 ನಿಮಿಷ ಬಿಟ್ಟು ಮಾಡಿ, ಕೋರ್ಟ್ ಗ್ರಾಮ ಅಣ್ಣ ಹತ್ರ ಆಮೇಲೆ ಮಾತಾಡ್ತೀನಿ. ನಾನೇ ಮಾಡ್ತೀನಿ. ಹಲೋ ನಾನೇ ಮಾಡ್ತೀನಿ ಆಮೇಲೆ. ಹಾ ಸರಿ ಆಯ್ತು, ಮಾಡ್ಬೇಕು. ಓ ದೇಹಕ್ಕೆ ನಿನ್ಗೆ ಆಗಲ್ವಲ್ಲ? ಹೇಳ್ತೀನಿ ನಾನು. ದೇಹಕ್ಕೆ ನಿನ್ಗೆ ಆಗಲ್ವಲ್ಲ? ದೇಹ ನಾ ಕೇಳ್ತೀನಿ ಅಂದಂಗ. ಇಲ್ಲ, ನಾವು ಕೆಟ್ಟವರೆಲ್ಲ ಆಡಲ್ಲಪ್ಪ. ಇಲ್ಲ ಬಿಡಿ, ಗೊತ್ತಾಯ್ತಲ್ಲ ಏನ್ ತಿನ್ನಲ್ಲ. ದೇಹಕ್ಕೆ ಆಗಲ್ವಲ್ಲ, ಯಾಕೆ ತಿನ್ನಕ್ ಹೋದೆ? ಅದೇ ಇಲ್ಲ ಬಿಡಿ, ತಿನ್ನೋದಿಲ್ಲ. ಗೊತ್ತಾಗಲ್ಲ ನಮ್ಗೆ, ಟೇಸ್ಟ್ ಆಗಿದ್ವಲ್ಲ. ಹಾ, ಈ ರಸಾಯನ ಟೈಪ್ ಮಾಡಿದ್ರು. ಹಾ, ಎಲ್ಲಿ? ಮನೆಗೆ. ಹಾ 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 ಹಾ, ರಸಾಯನ ಇದು ಬೆಲ್ಲ, ಆಮೇಲೆ ಇದು ಕಾಯಿ. ಹಾ
ಹಾಕ್ ಮಾಡಿದ್ರೆ ಚೆನ್ನಾಗಿತ್ತಲ್ಲ. ಹಾ ತಿಂದಿದ್ದೇನಪ್ಪ. ಇಲ್ಲ ಬ್ರಷ್ ಮಾಡಿಲ್ರಿ ಇನ್ನ. ಯಾಕೆ? ಯಾಕೋ ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮ್ ಹೋಗಕ್ಕೆ ಆಗಲ್ಲ. ಹಾ 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 ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮ್ಗೆ ಹೋಗಪ್ಪ. ಆಗಲ್ಲ. ಸುಮ್ಮನೆ ಕುತ್ಕೊಂಡಿದ್ ಬಂದಿ. ಹಾ ಸುಮ್ಮನೆ ಕುತ್ಕೊಂಡಿದ್ ಬಂದಿ. ಹೌದಾ? ಓ ಡಾಕ್ಟರ್ ತೋರ್ಸು ಹೆಂಗನ ಅಲ್ಲಿ. ತೋರಿಸ್ತೀನಿ ಸ್ವಾಮಿ. ಇದು ಇನ್ನೇ ಸ್ವಾಮಿ ಸಮಾಚಾರ? ಏನಿಲ್ಲಪ್ಪ, ಯೋಗಕ್ಷೇಮ ವಿಚಾರ ಅಂತ ಮಾಡಿದೆ. ಇನ್ನೇನಿಲ್ಲ ಬಿಡಿ. ಇದಕ್ಕೆ ಹಂಗೆ ಸಿಕಂದೂರು ಕೊಲ್ಲೂರು ನೋಡ್ಕೊಂಡ್ಬಿಟ್ಟು ಅಲ್ಲೇ ಬರ್ತೀವಿ. ಬರುವಾಗ ಕಂಡು ಬಿಟ್ಟು ಬರ್ತೀವಿ ನಿಮ್ಮನ್ನ. ಬರ್ರಿ ಬಂದಾಗ ಬರ್ರಿ. ನಿಮ್ ಪಾದಕ್ ಬಿದ್ದು ದರ್ಶನ ಮಾಡ್ಕೊಂಡ್ ಬರ್ತೀವಿ. ನನಗೆ ಅದೇ ಇದು ಯಾವ್ದಕ್ಕೂ ಕೊರೋನಾ ಒಂದ್ ಹಾಕೊಂಡು ಹುಷಾರ್ ಕಡಪ ನೀನು. ಕೊರೋನಾ ಗಿರೋನ ಬಂದವು, ಕೊರೋನಾ ಗಿರೋನ ಬಂದವು, ಹುಷಾರ್ ಕಯ್ಯ. ನೀವು ಇಲ್ಲ ಅದೆಲ್ಲ ದೂರ ಒಳ್ಳೇದ್ ಹೇಳದ್ ಬಿಟ್ರು ನಾವಿನ್ನ ಮದುವೆ ಮಾಡ್ಬೇಕು, ಮಕ್ಳು ಮನೆ ಕಟ್ಟಿಸ್ಬೇಕು. ಅದನ್ನೇ ಮಾಡ್ಬೇಕು. ಅಂದ್ರೆ ಮೆಟ್ ಬಿದ್ದಂಗ್ ಹೇಳ್ತೀರಾ ನೀವು? ನೀವಿಲ್ಲಾದ್ರೂ ಓಡಾಡ್ತಿಯಲ್ಲಪ್ಪ. ಇಲ್ಲ ಎಲ್ಲೂ ಓಡಾಡಲ್ಲ, ತುಮಕೂರು ಮನೆ. ಓಡಾಡುವಾಗಾದ್ರೆ ಹುಷಾರಾಗಿರ್ಬೇಕಣಪ್ಪ. ಆಯ್ತು ಸ್ವಾಮಿ. ಎಲ್ಲಾನ ಇನ್ನ ನೀನ್ ಏನೇನೋ ಸಾಧನೆ ಮಾಡೋದಿದೆ. ಇಡೋಣ ಸ್ವಾಮಿ. ಇದು ರೋಡಕ್ ಹೋಗ್ತಾ ಇದ್ದೀನಿ. ಆಯ್ತಾಯ್ತು, ದೇವ್ರ ಒಳ್ಳೇದ್ ಮಾಡ್ಲಿ. ಆಯ್ತು ಸ್ವಾಮಿ. ನಿನ್ನ ಮನಸ್ಸಾಗೆ ಎಲ್ಲ ಹಲೋ ಹಲೋ ಹೇಳ್ರಿ, ಯಾರು? ನರಸಿಂಹಣ್ಣಲ್ಲ, ನರಸಿಂಹರಾಜು. ನರಸಿಂಹರಾಜಣ್ಣ ಹೇಳಿ. ಹ್ಯಾಪಿ ನ್ಯೂ ಇಯರ್. ನಂಗೆ ಕನ್ನಡ ಗೊತ್ತಾಗಲ್ಲ. ಕನ್ನಡ ಇದು ಕನ್ನಡ ಆದಾಗ ಹೇಳಿ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಆಯ್ತು ಸ್ವಾಮಿ. ಗುಡ್ ಮಾರ್ನಿಂಗ್. ಇದು ಗುಡ್ ನೈಟ್. ಗುಡ್ ನೈಟ್ ಸ್ವಾಮಿ. ಎಲ್ಲಿದ್ಯಾ ನರಸಿಂಹಣ್ಣ? ನಾನು ಇವಾಗ ಒಂದು ಕೈ ತೊಳ್ಕೊಂತ ಇದ್ದೀನಿ. ಎಲ್ಲಿ? ಮನೆಯಾಗ ಸ್ವಾಮಿ. ಅಣ್ಣ ಹೇಳಿ. ಫುಲ್ ಪಾಲ್ಟ್ರಿ, ಮಟನ್, ಚಿಕನ್, ಎಣ್ಣೆ ಎಲ್ಲ ಐತೆ, ಬರೋಣ. ನಂದು ಇಲ್ಲ ಸ್ವಾಮಿ. 5:30 ಗಂಟೆಗೆ ಹೋದು. ಯಾಕಣ್ಣ? ಕಣ್ಣು ಸ್ವಲ್ಪ ಡಿಎಲ್ ಆಗ್ಯಾವೆ. ಕಣ್ ಕಾಣಲ್ಲ, ಕಿವಿ ಕೇಳಲ್ಲ ಡಿಎಲ್ ಆಗ್ಯಾವೆ ಅಲ್ವಾ? ಹಲೋ ಹಲೋ, ಮನೇಲಿದ್ಯಾ ಅಣ್ಣ? ಹ್ಞೂ ಸ್ವಾಮಿ. ದೊಡ್ಡ ಹೆಂಡತಿ ಮನೆಗ ಚಿಕ್ಕ ಹೆಂಡತಿ ಮನೆಗ? ದೊಡ್ಡ ಹೆಂಡತಿ ಮನೆಗಿದ್ಯಾ ಚಿಕ್ಕ ಹೆಂಡತಿ ಮನೆಗಿದ್ಯಾ? ಹಲೋ ಅಣ್ಣ ಯಾವ ಮನೆಗಿದ್ಯಾ? ನಮ್ಮ ಮನೆಗಿದ್ದೀನಿ. ಅಲ್ಲ, ತಿಪ್ಟೂರ್ ರತ್ನಮ್ಮನ್ ಮನೆಗ, ಗೊಲ್ರಮ್ಮನ್ ಮನೆಗ, ನಿಮ್ ಮನೆಗ? ಅಯ್ಯೋ ಅಂತ ಇದು ರಾಂಗ್ ನಂಬರಿಂಗ್ ಮಾಡಿದ್ರೆ ನೋಡಿ. ಇಲ್ಲ ಅಣ್ಣ, ಕರೆಕ್ಟ್ ನಂಬರು. ನೀನ್ ಯಾವ ಮನೆಗಿದ್ಯಾ ಹೇಳಣ್ಣ, ಅಲ್ಲಿಗೆ ಬತ್ತೀನಿ. ನಮ್ಮೂರು ಬಳ್ಳಾಪುರದಾಗ. ನೀನ್ ಎದುರು ಸಿಗ್ತೇನಿ. ನಾ ಬಳ್ಳಾಪುರ ನಮ್ದು ಬಳ್ಳಾಪುರ. ಅಲ್ಲ, ತಿಪ್ಟೂರ್ ರತ್ನಮ್ಮನ್ ಮನೆಗೆ ಓದ್ತಿದ್ದಲ್ಲ ಅಲ್ಲಿ. ಹೊಸ ವರ್ಷ ಆಗಂಗ್ ಕಾಣ್ತೈತಿ ಇವತ್ತು. ಆಯ್ತು, ಬಿಡ್ರಿ. ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ನಾಳೆ ಬರ್ತೀನಿ ಬಿಡ್ರಿ. ಅಲ್ಲ, ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ಪಂಚಾಯತ್ ಹಾಕ ಬಂದಿದಲ್ಲ. ನೆಮ್ಮದಿ ಕೊಡಲ್ವಾ ಇದು? ಅಣ್ಣ 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 ಸುಮ್ಮಿರು, ನಾನ್ ಮಾತಾಡ್ತಿದ್ದೀನಲ್ಲ. ಅಣ್ಣ ಹ್ಯಾಪಿ ನ್ಯೂ ಇಯರ್. ಆಯ್ತು ಅಣ್ಣ. ಆಯ್ತು, ನೀನು ಹೇಳು. ಬೆಳಿಗ್ಗೆ ಮಾಡ್ತೀನಿ ಬಿಡಿ. ಇದು ಅಣ್ಣ, ನೀನು ರತ್ನಮ್ಮನ್ ಮನೆಗಿದ್ಯಾ ಗೊಲ್ರಮ್ಮನ್ ಮನೆಗಿದ್ಯಾ? ಹಲೋ ಮನೆಗೆ ಬಳ್ಳಾರಿ. ಅಣ್ಣ ಆಯ್ತು ಆಯ್ತು ಅಣ್ಣ, ಹ್ಯಾಪಿ ನ್ಯೂ ಇಯರ್. ಆಯ್ತು, ನೀನು ಹೇಳು. ಏನ್ ಹೇಳಿ? ನನ್ಗೆ ವಿಶ್ ಮಾಡು ಹ್ಯಾಪಿ ನ್ಯೂ ಇಯರ್ಗೆ. ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಇದು ನಾವು ಇನ್ನ ಬರ್ತಡೇ ಇನ್ನ ಲೇಟು. ಬರ್ತಡೇ ಎಷ್ಟು ಗಂಟೆಗೆ ನಿನ್ ಬರ್ತಡೇ? ಇದು 12ಗೆ. ಅಲ್ಲ, ಹೊಸ ವರ್ಷ ಮಾಡ್ತಾರೆ ಇವತ್ತು 12 ಗಂಟೆಗೆ. ಯಾರು?
ಇಲ್ಲಿ ಹುಡುಗರು ಮನೆಗೆ ಎಲ್ಲ ಮಾಡ್ತಾರೆ, ಏನು ಅಂದವ್ರೆ ಹೊಸ ವರ್ಷ ಮಾಡ್ತಾರೆ. ಅಲ್ಲೇಣ ನೀನು ರತ್ನಮ್ಮನ್ ಮನೆಗ್ ಮಾಡ್ತೀಯಾ, ಗೊಲ್ರಮ್ಮನ್ ಮನೆಗ್ ಮಾಡ್ತೀಯಾ, ಪಾರ್ವತಿ ಮನೆಗ್ ಮಾಡ್ತೀಯಾ, ಇಲ್ಲ ನಿಮ್ ಮನೆಗೆ ಬಳ್ಳಾಪುರದಾಗ ಮಾಡ್ತೀಯಾ? ಹೆಂಗ್ ಸೌಂಡ್ ಕಮ್ಮಿ ಮಾಡೋದು? ಆಯ್ತು. ಹಲೋ ಅಣ್ಣ, ಪಾರ್ವತಿ ಮನೆಗೆ ಹೋಗಿಲ್ವಾ? ಅಣ್ಣ ತಿಪ್ಟೂರು ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ಹೋದ್ರು ತಪ್ಪಿಲ್ವಲ್ಲ, ಇದೇನೋ ಇದು ಉಪವಾಸ ಹೋದ್ನಲ್ಲ. ಅಣ್ಣ ತಿಪ್ಟೂರು ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ನಿಮ್ಮ ಮನೆಗೆ ಹೋಗಿದ್ದೀನಿ. ಆಯ್ತು, ರಾಂಗ್ ನಂಬರ್. ಅಕ್ಕಂಗ್ ಕೊಡು, ಅಕ್ಕು ನಿಮ್ ಮನೆಯವ್ರ ಜೊತೆ ಮಾತಾಡ್ತೀನಿ, ನಾನು ಹೇಳ್ತೀನಿ ಎಲ್ಲ. ಅಣ್ಣನ್ ಕಳ್ಸ್ಕೊಡ್ರಿ, ಚಿಕ್ಕಂಟಿ ಮನೆಗೆ, ಗೊಲ್ರಮ್ಮನ್ ಮನೆಗೆ ಎಲ್ಲ ಕಳ್ಸ್ಕೊಡ್ರಿ ಅಂತ ಹೇಳ್ತೀನಿ. ಕೊಡೋಣ. ಯಾರು ಇವ್ರು? ನಮಸ್ಕಾರ ಸರ್. ಆಯ್ತು ಅಣ್ಣ ಕೊಡು, ಫೋನ್ ಕೊಡು ಅಕ್ಕಂಗೆ, ನಿಮ್ ಮನೆಯವ್ರಿಗೆ ಅಕ್ಕಂಗ್ ಕೊಡು. ನಿಮ್ಮ ಅಪ್ಪ ಎಲ್ಲ ಹುಡುಗರು ಐತಲ್ಲ ಮಗ, ಇವತ್ತು ಇವರು ಯಾರು ನಮ್ಮವ್ರು ಆತ್ಮೀಯರು. ಹಲೋ ಅಣ್ಣ, ಅಕ್ಕಂತ ಮೊಬೈಲ್ ತಗೊಂಡೋಗೋಣ, ನಾವು ಅಕ್ಕಂಗೆ ವಿಶ್ ಮಾಡ್ಬೇಕು ಹೊಸ ವರ್ಷಕ್ಕೆ. ಅಕ್ಕರು ಅಂದ್ರೆ ಯಾರು ಹೇಳು? ನಿಮ್ ಮನೆಯವರು. ಆಯ್ತು, ಮೊಬೈಲ್ ಮಗ ನಾನ್ ವಿಷ ಐತೆ ಅಂತ ವಿಷ ಐತೆ ಅನ್ನು. ಇಲ್ಲ ಅಣ್ಣ, ನಾನೇ ಹೇಳ್ತೀನಿ. ವಿಷ ಐತೆ ಅಂತ ನೋಡು, ಹೊಸ ವರ್ಷ ಮೈ ಮಾಡಿದ್ವಿ. ಹಲೋ ಅಕ್ಕ, ಅಕ್ಕ ಅಕ್ಕ ವಿಶ್ ಹ್ಯಾಪಿ ನ್ಯೂ ಇಯರ್ ಕಣಕ್ಕ. ನರಸಿಂಹಣ್ಣನ ತಿಪ್ಟೂರು ರತ್ನಮ್ಮನ ಮನೆ ಕಳ್ಸ್ರಿ. ಶುರು ಅದೇನೋ ರಾಂಗ್ ನಂಬರ್. ಅಯ್ಯೋ ಯಾರು ಹೇಳಿ ನೀವು? ಅಣ್ಣ ನಾನು ವಿಶ್ ಹ್ಯಾಪಿ ನ್ಯೂ ಇಯರ್ ಕಣ. ಆಯ್ತು, ಅಕ್ಕಂಗ್ ಕೊಡೋಣ, ಮಾತಾಡ್ತಿರೋ ಕಟ್ಟ. ನಮ್ಮ ಮನೆ ಬೆಂಕಿ ಕಟ್ ಮಾಡಿದ್ದೆ. ನೀನು ಹೊಸ ವರ್ಷ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದ್ವಿ ಇವತ್ತು 12 ಗಂಟೆಗೆ. ಅಣ್ಣ ವಿಶ್ ಹ್ಯಾಪಿ ನ್ಯೂ ಇಯರ್. ಎಷ್ಟಲ್ಲ ಇವ್ರು ಹೇಳಿದ್ದು? ಯಾರು ನೀವು? ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾರಣ ನೀನು. ಏನ ಸ್ವಾಮಿ, ನಾವ್ ಏನ್ ಮಾಡಕ್ಕಾಗ್ರೆ ಇವ್ರಿಗೆ ಯಾಕೆ ಹೋಗ್ತಿದ್ರ? ನಾವು ನರ್ಮಲ್. ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ ರತ್ನಮ್ಮ, ಈ ಕಡೆ ಗೊಲ್ರಮ್ಮ, ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ. ಇವ್ರನ್ನೆಲ್ಲ ಹೆಂಗನ ಮೇಂಟೈನ್ ಮಾಡ್ತೀನಿ ನೀನು? ನೀನ್ಯಾರು? ನಾನಣ್ಣ ನಿನ್ನ ಅಭಿಮಾನಿ. ಅದಕ್ಕೆ ನೀನೆಲ್ಲ ಫೋಟೋ ಹೊಡ್ಕೊಂಡಿದ್ಯಾ? ಫೋಟೋ ನಾನ್ ಯಾಕಣ ಹೊಡಿಲಿ, ನೀನ್ ಹೊಡ್ಕೊಳ್ಳಾಡ. ಹುಡ್ಬಿಟ್ಟು ಅಚ್ಚುಕಟ್ಟಾಗಿ ಮಾತಾಡು. ಮನೆ ಬೆಂಕಿ ಮಾತಾಡ್ಬೇಡ ನೀನು. ನನ್ಗೆ ಬರೀ ಎಲ್ಲ ಹಿಂಗ್ ಮಾಡಿ ನನ್ನ ಉಟ್ಕೊಳಕ್ ಒಂದ್ ಪಂಚಲ್ದಾಗ ಮಾಡಿದ್ವಿ. ಯಾಕಣ ಅವತ್ತು ಪಂಚವತಾರ ಕಡೆ ಗೊಲ್ರಮ್ಮನ್ ಮಂದಕ್ಕೆ ಹೋದಾಗ ಯಾರು ಏನಪ್ಪೋ ನಮ್ ಕರ್ಮ. ಎಲ್ಲೆಲ್ಲಿ ಹೋದ್ರು ಯಾವ ದೇವಸ್ಥಾನಕ್ಕೆ ಹೋದ್ರು ಇಲ್ವಲ್ಲ ನಮ್ ಕರ್ಮ. ಆ ಗೊಲ್ರಮ್ಮನ್ ಮನೆಗೆ ಅವತ್ತು ಹೋಗಿದ್ದೀಗ ಪಂಚರ್ ಹಾಕೊಂಡ್ 2 ಭಾಗ ಮಾಡ್ಕೊಂಡ್ ಬಂದ್ ಏಸ್ಗೆಲ್ಲ ತುಳು ಬಂದಂತಲ್ಲಣ್ಣ. ನನ್ ಕಟ್ಕೊಂಡ್ ನಿನ್ಗೇನಾಗೈತೆ ಅಣ್ಣ? ನಿಮ್ಗೇನ ನಾನು ಒಯ್ದಿನ ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ, ನಿಮ್ ಆಸ್ತಿ ಬರ್ಸ್ಕೊಂಡಿದ್ದೀನ, ನಮ್ ಕಟ್ಕೊಂಡ್ ನಿಮ್ಗೆ ಏನಾಗೈತೆ? ನಮ್ಮ ಮನ್ಯಾಗೆ ನಮ್ಮ ಮನೆಗೆ ನೋಡಿ ಇನ್ನ ಕಲ ಕೇಳಿ ಹೋದ್ರೆ ಮುಗ್ದೋತು ಅಣ್ಣ. ಅಲ್ಲಿಗೆ ಮಗು ಮಾಡಿ ಅವಳಿಗೆ ಮೋಸ ಮಾಡಿದ್ದಿಲ್ಲ ಅಣ್ಣ ನೀನು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ. ನಮಸ್ಕಾರಗಳು. ಯಾಕಣ್ಣ? ಹಲೋ 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 ಸ್ವಾಮಿ, ಯಾರು? ನರಸಿಂಹರಾಜ್ ಅವರ? ಹಲೋ ಹಲೋ ನರಸಿಂಹರಾಜ್ ಅವ್ರ? ನರಸಿಂಹರಾಜ್. ಏನ್ರಿ ಫೋನಲ್ಲಿ ಮಾತಾಡ್ತಾ ಇದ್ರೆ ಹಂಗ್ ಕಟ್ ಮಾಡ್ತೀರಾ? ಅರ್ಜೆಂಟ್ ಕೋರ್ಟಿದಾಗ ಹೋಗ್ಬೇಕು ಸರ್, ಅದಕ್ಕೆ ಕಟ್ ಮಾಡ್ರಿ. ಏನ್ ಕೋರ್ಟಲ್ಲಿ ಏನ್ ಕೇಸು? ನಮ್ದು ಯಾವ್ದೋ ಒಂದು ಗಲಾಟೆ ಕೇಸ್ ಇತ್ತು. ಹಂಗ ರೌಡಿನಾ ನೀವು? ಓ ರೌಡಿನಾ? ರೌಡಿನಪ್ಪ ನೀನು? ಇಲ್ಲ, ನಾವು ಎಲ್ಲ ಇದು ರೊಟ್ಟಿ ಎಲ್ಲ ಇದು ಕಾಯಿ ಚಟ್ನಿ ಅದು ಮಾಡ್ಕೊಂತಿದ್ವಿ. ನಾವು ಬರೀ ರೊಟ್ಟಿ ಅಂತ ರಾಗಿ ಮುದ್ದೆ
ರೊಟ್ಟಿ ಅಲ್ಲ ಕಣಪ್ಪ, ರೌಡಿನ ನೀನು ಅಂತ ಕೇಳಿದ್ದು. ಡಾನಾ ನೀನು? ನಾವು ಓಟ್ ಹಾಲು ಪಾಲು ಯಾವ್ದ್ರದ್ದು ಇರಲ್ಲ. ನಾವು ಮನೆಗೆ ಹೇಳಿದ್ರು ರೊಟ್ಟಿ ಆದ್ರೆ ಮುದ್ದೆ ಅನ್ನ ಸಾರು ಸಾರು ದಾಲು ಪಾಲು ಯಾವ್ದ್ರದ್ದು ಇದನ್ನಲ್ಲ. ಎಲ್ಲನ ಅನ್ನ ಜಡಿ ಹೋದ್ರೆ ರೊಟ್ಟಿ ಪಾಟಿ ದಾಲ್ ಇಲ್ಲ ಹೋಟ್ಲಿಗೆ ಹೋದ್ರೆ. ಪಾಯಸ ಪಾಯಸ ಬಾಯಿ ಮನೆಗ್ ಮಾಡ್ಕೊಂತೀವಿ ನಾಳೆ. ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನ್ ತಪ್ಪು ಮಾಡಿಲ್ಲ ನಾನು. ನೀನಲ್ಲ, ನಾನು ಏನ್ ತಪ್ಪು ಮಾಡಿದೀನಿ ಅಂತ ನನ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನನ್ ಜೊತೆ ಮಾತಾಡ್ತಾ ಇಲ್ಲ, ನನ್ ಜೊತೆ ಮುಂದೇನೇ ಇಲ್ಲ. ಯಾಕೆ? ಏನಾಯ್ತು? ನಾನು ಏನ್ ತಪ್ಪು ಮಾಡಿದ್ದೆ ಅಂದ್ರೆ ಹೇಳಿ. ನಾನ್ ಏನ್ ತಪ್ಪು ಮಾಡಿದ್ದೆ ಅದನ್ನ ಹೇಳಿ. ನೀವ್ ಹೇಳ್ದಂಗ್ ನಡ್ಕೊಂಡು ನಿಮ್ ಕಾಲ್ ಹಿಡ್ಕೊಂಡು ನಿಮ್ ಪಾತ್ ಪೂಜೆ ಮಾಡ್ಕೊಂಡು ನಿಮ್ ಮನೆಗಿರಿ ನಾನ್ ಕೂಲಿಗೆ ಹೋಗ್ ಬಂದಿನ್ ಸಾಕ್ತೀನಿ ಅಂದ್ರೆ ಸಾಕ್ತೀನಿ. ನಮ್ಮನ್ನ ಯಾಕೆ ಫೋನ್ ಎತ್ತಿದ್ದಾನೆ? ಈಗ ಸತಾಯಿಸಿದೆ ನಿನ್ನ. ಹಲೋ, ಹಾ ಯಾರು? ಉಲ್ಲಂಗಡ್ಡಿರ್ರಿ, ಚೆನ್ನಾಗಿದ್ದೀರೇನ್ರಿ? ಚೆನ್ನಾಗಿದ್ದೀವಿ, ನೀವು? ಏನ್ ಆರಾಮೇನ್ರಿ? ಹಾ ಆರಾಮ. ಹೇಗಿದ್ದೀರಿ ಎಲ್ಲ? ಅಣ್ಣ ಅಪ್ಪ ಅಮ್ಮ ಅವ್ವ ಎಲ್ಲ ಚೆನ್ನಾಗಿದ್ದಾರೇನ್ರಿ? ಹಾ ಎಲ್ಲ ಚೆನ್ನಾಗವ್ರಿ. ಅಲ್ಲಿ ನಾವ್ ಯಾರು ಅಂತ ಗೊತ್ತೇನ್ರಿ ನಿಮ್ಗೆ? ಯಾರು? ನಾನ್ರಿ ನಿಮ್ ತಂಗಿನ ಮದ್ವೆ ಆಗಿದ್ದೀನಿ ಅಲ್ರಿ. ಪಂಚಾಯತಿ ಯಾವ ತಂಗಿನ? ಪರಮೇಶಿ, ಕಾಂಚನ ಪರಮೇಶಿ ನಮ್ಮ ಅಣ್ಣ ಅಂತ ಅಂದ್ರು. ಅವಳು ಯಾಕೆ ನನ್ ತಂಗಿ ಆಯ್ತಾಳ ಅವಳು? ನಾನ್ ನಂಗೆ ಅವ್ರ ನಾಯಿನರಿಗಳ ಸಂಬಂಧ ಕಟ್ಟಿದ್ಯಾ? ಇವ್ರೇ ಹೇಳಿದ್ರಲ್ರಿ ನಮ್ಮ ಅಣ್ಣ ಇವ್ರು ಅಂತ ಕೊಟ್ರು ಫೋನ್ ನಂಬರ್. ಯಾವ ಅಣ್ಣನೂ ಇಲ್ಲ, ಏನೂ ಇಲ್ಲ. ತಿಳ್ಕೊಂಡ್ ಫೋನ್ ಕಟ್ ಮಾಡಿ. ಅಲ್ಲ ಏನ್ ಈ ತರ ಮಾತಾಡ್ತೀರಿ? ಇಲ್ಲ ಮತ್ತೆ ಅವಳ ತಂಗಿ ಅಂತ ಅಂತೀಯ? ಅವಳು ನೋಡಿದ್ರೆ ಇವಳು ಬಿಟ್ಟು ಅವ್ರು ಬಿಟ್ಟು ಅಂತ ಮದ್ವೆ ಆಯ್ತಾ ಹೋಗ್ತಾಳು ಒಬ್ಬ ಬಿಟ್ಟು ಗಂಡನ್ ಬಿಟ್ಟು. ರೀ ನಮ್ಗೆ ಇವೆಲ್ಲ ಗೊತ್ತಿಲ್ಲರಿ, ನೀವೇನ್ ಕರೆಕ್ಟ್ ಆಗಿ ಹೇಳ್ಬೇಕಲ್ವೇನ್ರಿ? ನನಗೆ ರೀ ಅಂತೀಯ? ಅಲ್ಲ ರೀ, ಅಲ್ಲ ಅಣ್ಣ ಆಯ್ತು ಅಣ್ಣವ್ರೆ. ಅಣ್ಣವ್ರೆ ನಿಮ್ ಹೆಸರು ಗೊತ್ತಾಗ್ಲಿಲ್ಲ ರೀ. ಸೂರ್ಯ ಅಂತ. ಸೂರ್ಯ ಅಣ್ಣವ್ರೆ. ಇವರು ನಾನು ಬಸ್ ಡ್ರೈವರ್ ರೀ. ಹಲೋ, ನಾನು ಬಸ್ ಡ್ರೈವರ್ ರೀ. ಇವ್ರು ಬಸ್ ಕತ್ತಿದ್ರು ನೋಡಿದ್ರಿ ಪುನಃ ರೀ ಅಂತಾನೆ ಏಕವಚನದಲ್ಲಿ. ಇಲ್ಲ ಅಣ್ಣವ್ರೆ, ನಾವು ಬಸ್ ಡ್ರೈವರ್ ಅಣ್ಣವ್ರೆ. ನಾನು ಬಸ್ ಓಡಿಸ್ಬೇಕಾದ್ರೆ ಈ ಮೇಡಮ್ ಹತ್ತದ್ರಿ, ಯಾರು ಕಾಂಚನ ಅನ್ನೋರು ಹತ್ತದ್ರಿ. ತುಂಬಾ ಅಳ್ತಿದ್ರು. ಆಮೇಲೆ ನಾನು ಬಸ್ಸಲ್ಲೆಲ್ಲ ಊಟಕ್ಕೆ ನಿಲ್ಸಿದಾಗ ಕೇಳದ್ನನ್ರಿ. ಕೇಳ್ದಾಗ ಇವರು ನನ್ಗೆ ಇಲ್ಲ ಏನೂ ಆಗಿಲ್ಲ, ನಂಗೆ ನಮ್ಮ ಅಣ್ಣ ಇದಾರೆ ಸೂರ್ಯ ಅಂತ. ನೀನು ಬಸ್ ಓಡ್ಸಕ್ ಹೋಗಿದ್ಯಾ ಇಲ್ಲ ಅಲ್ಲಿ ಸಮಾಧಾನ ಮಾಡಕ್ ಇದ್ ಮಾಡದ ನಿಂಗೆ? ಊಟಕ್ಕೆ ನಿಲ್ಸಿದ್ನಲ್ರಿ. ನೀನು ಊಟ ಮಾಡ್ಕೊಂಡು ಬಸ್ ಓಡ್ಸ್ಕೊಂಡು ಹೋಗ್ಬೇಕಿತ್ತು. ಅಲ್ಲ ರೀ, ಇವರು ಪಾಪ ಅಳ್ತಿದ್ದು ಕಣ್ರಿ ಅಲ್ಲಿ ಕೂತ್ಕೊಂಡು. ನಾನೇ ಮಾಡೋದು ಅದಕ್ಕೆ? ಅಲ್ಲ ನೀವೇನು ಮಾಡ್ಬೇಡ್ರಿ. ನಾನು ಅವ್ರಿಗೆ ಕೇಳ್ದೆ, ನಿಮ್ಗೆ ತುಂಬಾ ಇಷ್ಟ ಆದ್ರೆ, ನಾನು ಇಷ್ಟ ಇದ್ರೆ ನಮ್ದು 3 ಎಕರೆ ಹೊಲ ಬರ್ಕೊಡ್ತೀನಿ, ನಮ್ದು ಒಂದ್ ಮನೆ ಬರ್ಕೊಡ್ತೀನಿ, ನನ್ನ ಮದ್ವೆ ಆಗ್ತೀರೇನ್ರಿ ಅಂತ ಕೇಳದ್ನೇನ್ರಿ. ಅವ್ರು ಹ್ಞೂ ಅಂತ ಅಂದ್ರು. ನಾನು ಮದ್ವೆ ಆಗಿದ್ರಿ, ಅಲ್ಲೇ ಮದ್ವೆ ಆಗಿ ಒಂದ್ 20 ದಿವಸ ಆಯ್ತ್ರಿ. ಈಗ ಮತ್ತೆ ಗಾಡಿಗೆ ಹೋಗ್ತಿದ್ದೀನ್ರಿ. ಈಗ ಅವ್ರ ಹೆಸರಿಗೆ, ಕಾಂಚನ ಅವ್ರ ಹೆಸರಿಗೆ 3 ಎಕರೆ ಹೊಲ ಬರ್ಕೊಟ್ಟಿದೀನ್ರಿ, ಒಂದ್ ಮನೆ ಬರ್ಕೊಟ್ಟಿದೀನಿ. ಏನಾರು ಮಾಡ್ಕೋ, ನನ್ಗೆ ಯಾಕೆ ಫೋನ್ ಮಾಡ್ತೀರಾ ನೀವು? ಅಲ್ಲೇನಾರು ಬರ್ಕೊಡು, ಸಡನ್ನಾರು ಬರ್ಕೊಡು, ನನಗೇನು? ನೀವ್ ಯಾಕ್ರಿ ಈ ತರ ಮಾತಾಡ್ತಿದ್ರಿ ಅಣ್ಣವ್ರೆ? ಇಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವು ಇಲ್ಲಿ. ನೀವು ಖಾಲಿ ಕೂತಿಲ್ಲ. ನೀನು ಯಾರಿಗ್ ಫೋನ್ ಕೊಟ್ಟಿದ್ದೆ? ಮಾತಾಡೇ ಅಮ್ಮ, ನೋಡಿ ಮಾತಾಡಿ ಕೊಡಿ ಅಂದ್ರು. ಹಲೋ ಹಲೋ ಅಣ್ಣ, ನಾನ್ ಕಾಂಚನ ಅಣ್ಣ, ನಿನ್ ತಂಗಿ. ನನ್ನ ನಂಬರ್ ಯಾಕಲ್ಲಿ ಊರವ್ರಿಗೆಲ್ಲ ಕೊಡ್ತಾ ಬರ್ತಾ ಇದೀಯಾ? ನೀವ್ ನಮ್ಮ ಅಣ್ಣ ಅಲ್ವಾ ಅಣ್ಣ? ಶಾಟದನ್ನ. ಯಾಕಣ್ಣ ಈ ತರ ಮಾತಾಡ್ತಿದ್ಯಾ? ಇಲ್ಲಿ ನಮ್ಮ ಕಷ್ಟ 108. ಏನಾಯ್ತಣ್ಣ? ನಮ್ಮ ಮನೆಯವ್ರಿಗೆ ಹೇಳಿ ಒಂದು 50 ರೂಪಾಯಿ ದುಡ್ಡು ಹಾಕ್ಸ್ಲಣ್ಣ. ದುಡ್ಡಲ್ಲ, ಎಲ್ಲ ದುಡ್ಡೇ ಅಲ್ಲ ಅಲ್ಲಿ. ದುಡ್ಡಿಂದ ಏನು ಅಲ್ಲ. ಏನ್ ಬೇಕಣ್ಣ ನಿಮ್ಗೀಗ? ನನ್ನಿಂದ ನಿಮ್ಗೆ ಏನೋ ಸಹಾಯ ಬೇಕಿದ್ರೆ ಕೇಳಿ ಅಣ್ಣ. ನಾನೀಗ ತುಂಬಾ ಶ್ರೀಮಂತಲಾಗಿದ್ದೀನಿ. ನಾವು ಕಷ್ಟಪಟ್ರು ನಿಯತ್ತಾಗಿ ಜೀವನ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡೋರು. ಇನ್ನಂಗಲ್ಲಿ ಮಿಲ್ಟ್ರಿ ದುಡ್ಡುಗಳೆಲ್ಲ ನಾವು ಇದ್ ಮಾಡೋದಿಲ್ಲ. ಹೌದಾ ಅಣ್ಣ? ಏನ ಈಗ
ಯಾಕಣ್ಣ ಈ ತರ ತುಂಬಾ ತುಂಬಾ ಮನ್ಸಿಗೆ ಬೇಜಾರು ಖೇದ ಉಂಟು ಮಾಡ್ಕೊಂಡಿದ್ಯಲ್ಲ ಅಣ್ಣ ನೀನು? ಅಯ್ಯೋ ಏನ್ ಮಾಡೋದು ಅಕ್ಕವ್ರೆ, ಇದು ಸಮಸ್ಯೆಗಳು 108 ಆಗವೆ. ಏನಾಯ್ತು ಏನಾಯ್ತು ಹೇಳಿ? ನನ್ ಗಂಡ ತುಂಬಾ ಶ್ರೀಮಂತ ಆಗಿದೆ, ನಿನಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಹೇಳಿ ಅಣ್ಣ. ಬೇಡ ಬಿಡಿ, ನಮ್ಮ ಕಷ್ಟ ನಾವೇ ಬಗೆಹರಿಸ್ತೀವಿ. ಹೋಗ್ಬಿಟ್ಟು ಬನ್ನಿ ಅಂದ್ರೆ ನಮ್ಮ ಮನೆಯವರು ಅಂಗಡಿಗೆ ಹೋಗ್ತಾವ್ರೆ. ಹಲೋ, ಏನೋ ಚೆನ್ನಾಗಿರಿ, ಚೆನ್ನಾಗಿ ಜೀವನ ಮಾಡ್ಕೊಂಡು ಅಲ್ಲ ನಮ್ಮ ಮನೆಯವ್ರು ಅಂಗಡಿಗೆ ಹೋಗ್ತಾರೆ. ಚೆನ್ನಾಗಿ ಬಾಳ್ಕೊಂಡು ಗಂಡ ಮಕ್ಳು ಅಂದ್ಕೊಂಡು ಗಂಡನ್ನ ಎತ್ಕೊಂಡು ಅಲ್ಲ ಇದು ಮಕ್ಳನ್ನ ಎತ್ಕೊಂಡು ಇದಾಗಿರು. ಸೂರಿ ಇರೋಣ. ಸೂರಿ ಹಾ ಹೋದ ನಮ್ಮ ಮನೆಯವ್ರು ಹೋದ ಕಣ ಸ್ನಾನ ಮಾಡ್ಕೊಂಡು. ಸರಿ ಆಯ್ತು, ಹೇಳದ್ನಲ್ಲ ಚೆನ್ನಾಗಿರಿ 100 ವರ್ಷ. ನಮ್ಮ ಮನೆ ಗಂಡನ್ನ ನಮ್ಮ ಮನೇಲಿ ಚೆನ್ನಾಗಿರಿ. ನಮ್ಮ ಮನೇಲಿ ಇಲ್ದಿದಾಗ ಫೋನ್ ಮಾಡ್ತೀನಿ, ಬರ್ತೀನೋ ಹೊಸಪೇಟೆಗೆ. ಏಕೆ? ಬಾ ಸುಮ್ನೆ ಹೋಗಿ ಒಂದ್ 2 ದಿವಸ ಇದ್ದು, ಅವ್ರ ಗಾಡಿಗೆ ಹೋಗಿರ್ತಾರಲ್ಲ. ನಮ್ಗೆ ಎಲ್ಲಿ ಸಿಕ್ಕವ್ರೆ ಹೆಂಗ್ ಹಾ ಇವತ್ತು ಬಂದವ. ಇವತ್ತು ಇದು ಅಂತ ಗೊತ್ತಿಲ್ಲ ಏನೋ. ಇವತ್ತು ಇದು ಯಾವ್ದಿದು, ಇವತ್ತು ಇವ್ರದ್ದು ಹುಡ್ದಬ್ಬ, ಇವತ್ತು ಮಕ್ಳದ್ದು ಹುಡ್ತಬ್ಬ. ಚಿಲ್ಡ್ರನ್ಸ್ ಡೇ. ಹಾ ಹೇಳಪ್ಪ. ಅಲ್ಲ ಅದಲ್ಲ, ಇದು ಇವ್ರದ್ದು ಹುಡ್ತಬ್ಬ ಇವತ್ತು. ಇದು ಇವರು ಯಾರ್ದು ಇವ್ರು ಬರ್ಲಿ ಇವತ್ತು ಯಾರ್ದು ಹುಡ್ತಬ್ಬ? ಹುಟ್ಟದಬ್ಬ ಯಾರ್ದು ಇವತ್ತು? ಜವಾಹರ್ಲಾಲ್ ನೆಹರು ಹುಟ್ಟದಬ್ಬ ಯಾರ್ದು ಇವತ್ತು ಅಂತ. ಹುಟ್ಟದಬ್ಬ ಯಾರ್ದು ಇವತ್ತು ಅಂತ. ಹುಡ್ತಬ್ಬ ಇವ್ರದ್ದು ಇರ್ಬೇಕು, ಭಗತ್ ಸಿಂಗ್ದು. ಭಗತ್ ಸಿಂಗ್. ಹಾ 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 ಅವ್ರದ್ದು ಇವತ್ತು ಹುಡ್ತಬ್ಬ ಅಂದ್ಬಿಟ್ಟು ಐಟಮ್ ಎಲ್ಲ ಗೊತ್ತಾಗ್ಲಿಲ್ಲ, ಜಾಸ್ತಿ ಮಾಡಿದೆ. ಯಾವ ಇಲ್ಲ ಐಟಮ್ ಖಾಲಿ ಐತಿ. ಇಲ್ಲ ಐಟಮ್ ಹಂಗೆ ಉಳ್ಕೊಂಡವೆ. ಉಳ್ಕೊಳ್ಳಿ ಬಿಡು, ಅದಕ್ಕೆ ಯಾಕೆ ಮಕ ಎಲ್ಲ ತಿಕ್ಕ ಮಾಡ್ಕೊಂಡಿದ್ಯಾ? ಓನರು ಅಷ್ಟೊಂದೆಲ್ಲ ಯಾಕೆ ಮಾಡ್ತೀಯಾ? ಅವೆಲ್ಲ ಹುಳಿ ಬಂದಂಗ ಐತವೆ, ಎಷ್ಟು ಬೇಕಷ್ಟು ಅಷ್ಟು ಮಾಡ್ಕೊಳ್ಳೋದಲ್ವಾ? ಮಾಮೂಲಿ ಐತಲ್ಲ, ಉಳಿದ್ರೆ ಮಾಮೂಲಿ ಆಪಲ್ ಕೇಕ್ ಮಾಡಿಕೋ. ಎಲ್ಲ ಅಷ್ಟು ಮಾಡಿದ್ರೆ ಉಳ್ಕತ್ತವ, ಹೋಗೋದಿಲ್ಲ. ಅದಕ್ಕೆ ಹೆಂಗಂದ್ರ ನಂಗೆ ಶುಕ್ರವಾರ ಚೆನ್ನಾಗಿ ಹೋಯ್ತದೆ ಅಂತ ಅನ್ಕೊಂಡೆ. ಇವತ್ತು ಇವ್ರದ್ದು ಮಕ್ಕಳು ಇದು ಏನು ಭಗತ್ ಸಿಂಗ್ದು ಹುಡ್ತಬ್ಬ ಇವತ್ತು. ಈಗ ಆಯ್ತು, ಬೇಜಾರ್ ಮಾಡ್ಕೊಂಬೇಡ. ನಮ್ಮ ಮನೇಲಿ ಇವತ್ತು ಬಸ್ಕೋದ್ರೆ ಇನ್ನು 15 ದಿವಸ ಬರಲ್ಲ. ಬಾ, ಇದ್ದು 1-2 ದಿವಸ ಇದ್ದು ಮಜಾ ಕೊಡ್ತೀನಿ, ಸುಖ ಕೊಡ್ತೀನಿ. ಹೇಳ್ದ ನಮ್ಮವ ಹಿಂಗ ಆಗವೆ ಅಂತ. ಅಯ್ಯ ಬಾರ ನೋ, ನಮ್ಮ ಮನೆಯವ್ರು ಬಂದಾಗ ಕೊಡ್ತೀನಿ ಅಣ್ಣ. ನೋಡಿ ಅಣ್ಣ, ಆಯ್ತಣ್ಣ, ತುಂಬಾ ಚೆನ್ನಾಗಿದ್ದೀರ ಅಣ್ಣ. ಚೆನ್ನಾಗಿದೀವಿ. ಏನು ಚೆನ್ನಾಗಿರಿ, ಇದು ತಂಗ್ಯವನ್ನು ಅನ್ಕೊಂಡು ಚೆನ್ನಾಗಿರಿ. ಹಲೋ, ಏನಿಲ್ಲ, ಓನರು ಒಂದು ಏನೋ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಹೋದ್ರ, ಅದಕ್ಕೆ ಒಂಚೂರು ಬೇಜಾರು ಇದ್ದು ಅಷ್ಟೇ. ಹಲೋ, ನಾನ್ರಿ ಕಾಂಚನನ್ ಗಂಡ. ಆಯ್ತು, ಒಳ್ಳೇದಾಗ್ಲಿ. ಎಲ್ಲಿದ್ದೀರ್ರಿ ನೀವು? ಏನ್ ಮಾರಾಯ ನೀವು ಮಾತಾಡೋದೇ ಇಲ್ಲ? ಇಲ್ಲೇ ಓನರ್ ಏನೋ 1-2 ಮಾತು ಅಂದ್ ಹೋದ್ರು, ಅದಕ್ಕೆ ಒಂಚೂರು ಮಾತಾಡಲೇ. ಇದ್ದಿದ್ದೆ ಅವೆಲ್ಲ ಕಷ್ಟ ಸುಖ ಇದ್ದಿದ್ದೆ ಜೀವನದಲ್ಲಿ, ಮಾತಾಡಲೇ. ಏನ್ ಮಾಡೋದು ಹೇಳಿ, ಈಗ ಒಂದು ಅದಕ್ಕೆ ತೆಗಿ ಬೇಜಾರಲ್ಲಿ ಏನಾದ್ರು ಪಾನಿಪುರಿ ಗಿನಿಪುರಿ ತಿನ್ಕೊಬರಕ್ ಹೋಗೋಣ ಅಂತ ಅನ್ಕೊಂಡೆ ಅಷ್ಟೇ. ಈಗ ತಿನ್ ಹೋಗಲೇ, ತಿನ್ನು ತಿಕ್ಕ ಕ್ಲೀನಾಗಿ ಬೆಳೆಸ್ಕೊಳೋ. ಅವೆಲ್ಲ ತಿನ್ಬಾರ್ದಲ್ಲೇ. ಯಾವ್ದು? ಪಾನಿಪುರಿ ಅವೆಲ್ಲ ಹೆಲ್ತ್ ಹಾಳಾಗೋಗುತ್ತೆ ಅಲ್ವಾನ? ಬೇಜಾರಾದಾಗ ಇನ್ನೇನ್ ಮಾಡೋದು, ನಾವು ಎಣ್ಣೆ ಕುಡಿಯೋರಲ್ಲ, ಇನ್ನು ಬಿಡಿ ಸೇದೋರಲ್ಲ. ಏನಾದ್ರು ಸಣ್ಣ ಪುಟ್ಟ ತಿನ್ಕೊಂಡು ಸುಮ್ಮನೆ ಆಯ್ತು. ಪಾನಿಪುರಿ ತಿನ್ನು, ಎಲ್ಲ ತಿನ್ನು, ಬೇಲ್ಪುರಿ ತಿನ್ನು, ಮಸಾಲೆ ಪುರಿ ಎಲ್ಲ ತಿನ್ನೋದಿಲ್ಲ. 20 ರೂಪಾಯಿಗೆ ಕೊಟ್ಬಿಟ್ಟು ಎಷ್ಟು ಕೊಡ್ತೀರಾ ಕುಡಿ ಅಂತಂದ್ರೆ ಕೊಡ್ತೀವಿ. ಯಾಕೆ 20 ರೂಪಾಯಿ? 40 ರೂಪಾಯಿ ಅಲ್ವನ್ನ ಪ್ಲೇಟು? ಮಧ್ಯಾಹ್ನ ಊಟಕ್ಕೆ ಅಂತ ದುಡ್ಡು ಕೊಡ್ತಾರೆ 100 ರೂಪಾಯಿ. ಅದ್ರಲ್ಲಿ 80 ರೂಪಾಯಿ ಊಟ ಆಗಿರುತ್ತೆ, 20 ರೂಪಾಯಿ ಮಿಕ್ಕಿರುತ್ತಲ್ಲ, ಅದಕ್ಕೆ ನಿಂಗೇನೋ ಅದು ಇದು ಅಂತ ಏನಾದ್ರು ತಗೊಂಡ್ ತಿಂತೀವಿ. ಓಕೆನಪ್ಪ, ಆಯ್ತು. ಈಗ ನಿನ್ ತಂಗಿನ ಮದ್ವೆ ಆಗಿದ್ದೀನಿ, ಸುಖವಾಗಿ ಮಡಿಕೊಂಡಿದ್ದೀನಪ್ಪ ಕಾಂಚನನ.
ನೋಡಿ ಒಂದ್ ಸ್ವಲ್ಪ ನಿಜವಾಗಿ ಕಣ್ಣು ಗಿಣ್ಣು ಇಟ್ಕೊಂಡು ನೋಡ್ಕೊಂಡು ಇದ್ ಮಾಡ್ಕೊಂಡಿರಿ. ಮೊನ್ನೆ ಎಲ್ಲ ಫಸ್ಟ್ ನೈಟ್ ಆಯ್ತಪ್ಪ, ಎಲ್ಲ ಕಣ್ಣು ಎಲ್ಲ ಬಿಟ್ಟು ನೋಡಿದೀನಿ. ಪುನಃ ಎಲ್ಲಾರು ಓಡಿ ಹೋಗ್ಬಿಟ್ಟಾರು ಅಂತ ಅಷ್ಟೇ. ಏನಪ್ಪ ಏನೋ ಅಂದ್ರಿ? ಪುನಃ ಯಾರ್ದೇ ತಗೊಂಡ್ರು ಓಡಿ ಹೋಗ್ಬಿಟ್ಟಾರು, ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಅವ್ರಿಗೆ ಮುಂಚೆನೆ ಮದ್ವೆ ಆಗೈತಾ? ಅಯ್ಯೋ ಮದ್ವೆ 3-4 ಆಗೋಳು. ನೀನ್ ಎಷ್ಟನೇವ್ ನನಗೆ ಗೊತ್ತಿಲ್ಲ. ನಾನ್ ಎಷ್ಟನೇವನು, ನೀನ್ ಎಷ್ಟನೇವನು? ರೀ ಇದೇನ್ರಿ ಈ ತರ ಹೇಳ್ತಿದ್ದೀರಾ? ಈಗ ಯಾರೋ ರೈಲ್ವೇರ್ನ ಯಾರೋ ನೋಡ್ಕೊಂಡು ಅವನು ಹುಚ್ಚ ಆಗವ್ನೆ. ಈಗ ನೀನು ಹಂಗೆ ನೀನು ಹಂಗೆ ಏನು ಅಂದ್ರೆ ಬನ್ನಿ ಇಲ್ಲಿ ಅವ್ರು ನೋಡಕ್ ಅವ್ರೇನೋ ನಿಮ್ಮ ಅಣ್ಣ ಅಲ್ಲೇ 3ನೇ ಮದ್ವೆ ಅಂದ್ರೆ ನೀನ್ ನೋಡಿ ಮದ್ವೆ ಆಗಿಲ್ಲ ಅಂತೀಯ? ಕಣ್ರಿ 9ನೇ 10ನೇದು. ಹಲೋ ಅಣ್ಣ, ಹಾ ನಾನ್ ಕಾಂಚನ. ನಾನ್ ಎಲ್ಲಣ್ಣ ಮದ್ವೆ ಆಗಿದ್ದೀನಿ? ಇವನ್ನ ರೈಲ್ವೆನ ಅಣ್ಣ ನಾನು ಯಾರು ಮದ್ವೆ ಆಗಿಲ್ಲ ಅಣ್ಣ. ಈ ಪರಮೇಶಿ ಮಾಮೂನ್ ಅಷ್ಟೇ ಮದ್ವೆ ಆಗಿರೋದು. ಅವನು ಯಾವ ಪರಮೇಶಿಯೋ ಪರದೇಶಿಯೋ ಅವ್ನು ಯಾರು ರೈಲ್ವೆನಾಗಿದ್ದೀನಿ ಅಂದ್ಬಿಟ್ಟು ಫೋನ್ ಮಾಡ್ತಾನಲ್ಲ ಅವನ್ಯಾರು? ಅವೆಲ್ಲ ಹೇಳ್ಬೇಡ ಅಣ್ಣ, ಅವ್ರಿಗೆ ಗೊತ್ತಿಲ್ಲ. ನಮ್ಗೆ ಎದೆ ಸಿಡಿದ್ರು ಮೋಸ ಅನ್ನೋದು ಗೊತ್ತಿಲ್ಲ ನಮ್ಗೆ. ಮೋಸ ಅನ್ನೋದು ಗೊತ್ತಿಲ್ಲ, ಸುತ್ತು ಅನ್ನೋದು ಗೊತ್ತಿಲ್ಲ. ಅಯ್ಯೋ ಇವ್ನ್ ಏನ್ ಬಂದಿತ್ತು ದೊಡ್ಡರಾಗ ಲೋಫರ್ ನನ್ ಮಗ. ಇವ್ನ್ ಕಣ್ಗ್ ಅಕ್ಕಿ ನನ್ ಸಂಸಾರ ಹಾಳು ಮಾಡ್ತಾವನಲ್ಲೋ. ನಿಮ್ಮ ಹಂಗೆ ನಾವು ಸುಳ್ಳು ತಿರ್ಗಾಡೋದಿಲ್ಲ ನಾವಲ್ಲಿ. ಚಿಕ್ಕ ಮುಚ್ಕೊಂಡು ಫೋನ್ಲೇ ನೀನು ಮಾತಾಡ್ಬೇಡ ಏನು. ಈಕೆ ಇಲ್ದೆ ಮತ್ತೆ ಮದ್ವೆ ಆಗಿಲ್ಲ ಅಂತ ಹೇಳು ಅಂತ ಅಂದಿದ್ದೀನಿ, ನೀನ್ ಯಾಕೋ ಹೇಳ್ತಿದ್ಯಾ ಅವೆಲ್ಲ? ನಾವೇನು ಸುಳ್ಳು ಹೇಳೋದಿಲ್ಲ ಕಂಡ್ರೆ. ನಾವು ಯಾವತ್ತು ಇದು ಕರೆಕ್ಟ್ ಆಗಿ ಮಾತಾಡ್ತೀವಿ. ನಮ್ಮ ಇವ್ರ ತಾತ ಅವರು ನ್ಯಾಯ ಹೇಳೋರು ಅಂತವ್ರದ್ದು. ಇದ್ರಲ್ಲೂ ವಂಶದಲ್ಲಿ ಹುಟ್ಟಿ ನಾವು ಹಿಂಗ್ ಮಾಡಕ್ ಆಯ್ತದ? ಯಾವಲ್ದೇನೋ ಉಚ್ಚ ಕುಡಿಯಕ್ಕೆ ಫೋನ್ ಮಾಡಿದ್ದೆ ನೀನು? ನಾನೇ ಯಾವಾಗ ಮಾಡಿದ್ದೆ? ಮತ್ತೆ ತಿಕ್ಕ ಮುಚ್ಕೊಂಡ್ ಫೋನಿಕಲ್ಲೇ ಲೋಫರ್ ನನ್ ಮಗನೇ. ಅಯ್ಯೋ ನೋಡಿ ಮುಂದೆ ನಿನ್ ಬಾಯಿ ಲೋಫರ್ ನನ್ ಮಗನೇ. ಸುತ್ತೂರಿಗೆ ನ್ಯಾಯ ಹೇಳ್ತಿದ್ದು ನಮ್ ತಾತ. ನಾನ್ ಹೆಂಗೋ ಸಂಸಾರ ಮಾಡ್ಕೊಂಡು ಪಂಚಾಯತಿ ಪರಮೇಶಿ ಮಾಮೂನ್ ಮದ್ವೆ ಆಗಿದ್ದೀನಿ ಹೇಳ್ಬೇಡ ಕಣ ಲೋಫರ್ ನನ್ ಮಗನೇ ಅಂತ ಅಂದ್ರೆ ನೀನ್ ಅಲ್ಲಿ 5ನೇನೋ 6ನೇನೋ ಅಂತ ಎಲ್ಲ ಸುಳ್ಳು ಹೇಳ್ತೀನಿ. ಲೋಫರ್ ನನ್ ಮಗ ನಿನ್ ಕಣ್ಗ ಅಕ್ಕಿ ನಿಮ್ ಮನೆ ಹಾಳಾಗೋಗ ನೀನ್ ಹೋಗದಾರೆ ಮನೆ ಹಾಕಿ ಹಾಕಿ ತೆಗ್ದು ಬಿಟ್ಟಲ್ಲ. ಲೋಫರ್ ನನ್ ಮಗ ನಿಮ್ ಮನೆ ಹಾಳಾಗೋಗ. ಇವನ್ ಜೊತೆನಾರುವೆ ಅಚ್ಚುಕಟ್ಟಾಗಿ ಇರೋದ್ ಕಲಿ. ಏನೋ ಒಂದು ತಪ್ಪ ಐತೆ ಇನ್ ಮಾಡೋದಿಲ್ಲ ಅಂದ್ಬಿಟ್ಟು ಅಚ್ಚುಕಟ್ಟಾಗಿ ಇರೋದ್ ಕಲಿ. ಅವ್ನಿಗೆ ಫೋನ್ ಕೊಡ್ತೀನಿ, ಹೇಳು ನಂಗೇನು ಮದ್ವೆ ಆಗಿಲ್ಲ, ನಿನ್ ಜೊತೆ ಮೊದಲೇ ಮದ್ವೆ. ನಾನ್ ಸುಳ್ಳು ಗಿಳ್ಳು ಹೇಳೋದಿಲ್ಲ ನೋಡಿ, ಹೇಳ್ತೀನಿ ನಾನು. ಎಷ್ಟು ಕೋಟಿ ಕೊಟ್ರು ನಾವು ಸುಳ್ಳು ಪಳ್ಳು ಅನ್ನೋದೆಲ್ಲ ನಾವು ಹೇಳೋದಿಲ್ಲ ಬಿಡಿ. ಬಿಡು ಆಯ್ತು. ನಿನಗೆ ಎಲ್ಲಿ ಏನ್ ಹಂದಿಯಲ್ಲಿ ಮಾಡಿಸ್ಬೇಕೋ ಮಾಡ್ಸೋದ್ ನಂಗೆ ಗೊತ್ತೈತ್, ಮಾಡಿಸ್ತೀನಿ. ಏನು ಹಂದಿಯಲ್ಲಿ ಮಾಟ ಮಾಡಿಸ್ತೀನಿ, ನನಗೆ ಗೊತ್ತೈತ್ ಬಿಡು ನಿನಗೆ. ನಾನು ಇಲ್ಲಿ ದೊಡ್ಡ ಸ್ವಾಮಿಗಳು ಸಿಕ್ಕವ್ರೆ ನಿಂಗೆ, ಯಜ್ಞವನೇ ಕುಯ್ಸ್ತೀನಿ ನಿಂಗೆ. ಯಜ್ಞ ದೊಡ್ಡದು ಹಂದಿ ದೊಡ್ಡದು? ಅವ್ರಿದ್ರಲ್ಲಿ ಚೆನ್ನಾಗ್ ಮಾಡ್ಬೋದು ಅಂತ ಹೇಳವ್ರೆ ಯಜ್ಞದಲ್ಲಿ. ಯಜ್ಞದಲ್ಲಿ ಮಾಡ್ತಿದ್ಯ ನೀನು? ಯಜ್ಞದಾಗೆಲ್ಲ ಮಾಡಿಸ್ಬೇಡ, ಅದು ತುಂಬಾ ಪವರ್ಫುಲ್ ಆಗಿ ನಮ್ಗೇನೋ ಹೆಚ್ಚು ಕಮ್ಮಿ ಆಗುತ್ತೆ. ಅದ್ರಲ್ಲೇ ಮಾಡಿಸ್ತೀನಿ. ನೀನೇನಾದ್ರು ನಮ್ಗೇನಾದ್ರು ತೊಂದ್ರೆ ಕೊಟ್ರೆ